ಮಕ್ಕಳೇ, ಇವತ್ತು ಭಾರಿ ಮುಖ್ಯವಾದ ದಿವಸ, ಗಾಂಧಿ ಜಯಂತಿ. ಗಾಂಧೀಜಿಯವರು ದೇಶಕ್ಕೆ ಸ್ವಾತಂತ್ರ್ಯ ಹೆಂಗೆ ತಂದುಕೊಟ್ರು? ಯುದ್ಧ ಮಾಡಿ ತಂದುಕೊಡ್ಲಿಲ್ಲ, ರಕ್ತ ಹರಿಸಿ ತಂದುಕೊಡ್ಲಿಲ್ಲ, ಸತ್ಯ ಹಿಂಸೆ ಮಾತುಗಳನ್ನ ಆಡ್ಕೊಂಡೇ ಸ್ವಾತಂತ್ರ್ಯ ತಂದುಕೊಟ್ರು. ಅಷ್ಟೇ ಅಲ್ಲ, ರಾಮ ಸ್ವರಾಜ್ಯ ಅನ್ನೋ ಕನಸ್ಕೊಂಡು ಹರಿಜನರ ಉದ್ಧಾರನೇ ನಮ್ಮ ಗುರಿ ಅಂದ್ರು. ಹರಿಜನರ ಕೇರಿನಾಗೆ ಪಾದಯಾತ್ರೆ ಮಾಡಿದ್ರು. ನೀವು ಅಷ್ಟೇ, ಯಾವಾಗಲೂ ಒಳ್ಳೆ ಕೆಲಸನೇ ಮಾಡಬೇಕು, ಸತ್ಯನೇ ಹೇಳ್ಬೇಕು, ಎಂದು ಮೋಸ ಮಾಡಬಾರ್ದು. ಜ್ಞಾಪಕ ಇಟ್ಕೊಳ್ಳಿ, ಗಾಂಧೀಜಿಯವರ ಆದರ್ಶನೇ ಪಾಲಿಸ್ಬೇಕು. ಒಬ್ಬ ಮೇಲೂ ಇನ್ನೊಬ್ಬ ಕೀಳು ಅಂತ ಇರಲೇಬಾರ್ದು. ನಾವೆಲ್ಲ ಒಂದೇ ಅಂದ್ಕೊಂಡು ಇಡೀ ಹಳ್ಳಿಗೆ ಒಳ್ಳೆದಾಗ ಕೆಲಸ ಮಾಡ್ತಾ ಇರಬೇಕು. ಹಂಗಾದಾಗ ಮಾತ್ರ ನಮ್ಮ ಹಳ್ಳಿ ಒಂದು ಒಳ್ಳೆ ಹಳ್ಳಿ ಅನ್ನಿಸ್ಕೊಳ್ತದೆ, ಹಳ್ಳಿಗೆ ಒಳ್ಳೆ ಹೆಸರು ಬರ್ತದೆ. ಎಲ್ಲ ಇದೆ. ಹೂವ ತರಕ್ ಹೋಗಿದ್ದೆ. ಹೂ ಏನಕ್ಕೆ? ಭಾಷಣ ಕರೆದಾಗ ಗಾಂಧಿ ಫೋಟೋಗೆ ಹೂ ಹಾಕಿ ಆಮೇಲೆ ಮಾತಾಡ್ತೀನಿ. ಅಲ್ಲಲೇ, ನೀವು ಎಲ್ಲ ಹಾಕ್ಬಾರ್ದಲ್ಲೋ? ದೇವ್ರಿಗೆ ಹಾಕ್ಬಾರ್ದಪ್ಪ, ಗಾಂಧಿಗೆ ಹಾಕ್ಬೋದಲ್ಲ. ಗಾಂಧಿ ದೇವ್ರಲ್ವಾ? ಇಡೀ ಹಳ್ಳಿ ಒಂದಾಗ್ತದೆ. ನೀವೆಲ್ಲ ಚಂದಾಗಿ ಓದಿ, ಚಂದಾಗಿ ಪಾಸಾಗಿ ನಮ್ಮ ಹಳ್ಳಿಗೆ ಒಳ್ಳೆ ಹೆಸರು ತರಬೇಕು. ಸುಮ್ಕಿರ್ಲ, ಬೇಡ. ಅಲ್ಲ, ನಿನ್ಗೆ ಮಂತ್ರ ಗಿಂತ್ರ ಗೊತ್ತಲ್ಲ? ಗಾಂಧಿ ದೇವ್ರ. ಹೋಗ, ಗಾಂಧಿ ಯಾವ ದೇವ್ರು? ಮತ್ತೆ ಅವ್ರ ಫೋಟೋಗೆ ಏನೋ ಕುಂಕುಮ ಹಾಕ್ತಾರೆ. ಅವರು ಸತ್ತೋಗರಲ್ಲ, ಅದಕ್ಕೇನೆ. ಶಿವು, ನೀನ್ ಉಳ್ಕೊಂಡೆ ಗಾಂಧಿ ದೇವ್ರಲ್ಲ ಹೊಂಟೆ, ಫೋಟೋಗೆ ಹೂ ಹಾಕ್ಬೋದು. ನೀನ್ ಹಾಕ್ಲಾ? ನಾನು ಇಲ್ಲಿಂದ ಶೀಟ್ ಯೋರ್ದಿಕ್ ಇರ್ತೀನಿ. ಮಹಾತ್ಮ ಗಾಂಧಿ ಕಿ, ಮಹಾತ್ಮ ಗಾಂಧಿ ಕಿ, ಬೋಲೋ ಭಾರತ್ ಮಾತಾ ಕಿ. ಮಕ್ಕಳೇ, ಇವತ್ತು ನಮ್ಮ ಶಾಲೆಗೆ ಆಗಮಿಸಿ ಗಾಂಧೀಜಿಯವರ ಬಗ್ಗೆ ವಿವರವಾಗಿ ತಿಳಿಸಿದಂತಹ ನಮ್ಮ ಗ್ರಾಮದ ಹಿರಿಯರು, ಜಿಲ್ಲಾ ಪಂಚಾಯತ್ ಸದಸ್ಯರೂ ಆದಂತಹ ಶ್ರೀ ಬೆಟ್ಟೇಗೌಡರವರನ್ನು ಹೃತ್ಪೂರ್ವಕವಾಗಿ ವಂದಿಸ್ತಾನೆ. ನಮ್ಮ ಶಾಲೆಯ ಪ್ರತಿಭಾನ್ವಿತ ಹುಡುಗ ಹಾಗೂ ಆಲ್ರೌಂಡರ್ ವಿನೋದ್ ಜಿ ಗೌಡ ಅವರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೇನೆ. ಮುಖ್ಯ ಅತಿಥಿಗಳಾಗಿ ಆಗಮನಿಸಿದಂತಹ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆಯಾದ ಶ್ರೀಮತಿ ಸುವರ್ಣಾವತಿಯವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ. ಮಕ್ಕಳೇ, ನಿಮಗೆ 2 ಸಿಹಿ ಸುದ್ದಿ.
ನಾಳೆಯಿಂದ ನಿಮಗೆ ದಸರಾ ರಜೆಯನ್ನು ಘೋಷಿಸಲಾಗಿದೆ. ಮತ್ತೊಂದು ಸುದ್ದಿ, ನಮ್ಮ ಸಿದ್ದಣ್ಣಯ್ಯ ನಿಮ್ಗೆಲ್ರಿಗೂ ಕೂಡ CN ಅನಿಸ್ತಾ ಇದ್ದಾನೆ. ಇವತ್ತು ಈ ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಗ್ರಾಮದ ಜನತೆಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೇನೆ. ಸರ್ ಹಾಂ ಬನ್ನಿ. ಸರ್ 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 ಏನಪ್ಪ ಇದು ಗಲಾಟೆ? ತಡಿಯೋ, ಯಾಕೆ ಅರ್ಜೆಂಟ್ ಮಾಡ್ತೀಯೋ? ಏನಪ್ಪ ಇದು? ಸಿದ್ದಣ್ಣ ಲಚ್ಚ, ಇದು ದೊಡ್ಡವ್ರಿಗೆ ಕೊಡೋದಲ್ಲ, ಚಿಕ್ಕ ಮಕ್ಕಳು ಕೊಡೋದು. ದೂರ ಸರಿ. ಅದಕ್ಕಲ್ಲಪ್ಪ, ನಮ್ ಶಿವು ನುಡ್ಕೊಂಬಂದೆ. ಶಿವು ಎಲ್ಲಪ್ಪ? ನನಗೆ ಗೊತ್ತಿಲ್ಲ. ಏನ್ ತಾತ? ಒಂದು ಶಿವು ನಿಮಿಷ, ಎಲ್ಲಪ್ಪ? ಯಾಕೆ ಅರ್ಜೆಂಟ್ ಮಾಡ್ತೀರಿ? ಏನಪ್ಪ ಇದು? ಈಗ ಬಂದ ತಾತ? ಹೂ ಕಣಪ್ಪ, ಇಲ್ಲಿಗೆ ಬರೋಣಂತ ಹೊಂಟಿದ್ದೆ. ಬ್ಯಾಂಕ್ನವ್ರು ಕರೆದ್ಬಿಟ್ಟು ಭದ್ರನ್ ಸಾಲಕ್ಕೆ ಅವ್ನ ಜಮೀನು ಹರಾಜಾಗ್ತಾ ಇದ್ದೀವಿ, ಊರೆಲ್ಲ ಸಾರ್ಕೊಂಬ ಅಂದ್ರು. ಊರೆಲ್ಲ ಸಾರ್ಕೊಂಬರೋಷ್ಟೊತ್ತಿಗೆ ಇಷ್ಟೊತ್ತಾಯ್ತು ಕಣಪ್ಪ. ಶಿವು ಎಲ್ಲಪ್ಪ? ಅವನು ಕೋಪಿಸ್ಕೊಂಡು ಎಲ್ಲ ಹೋದ. ಎಲ್ಲಿ ಹೋದ? ಮಾಮೂಲಿ ಜಾಗಕ್ಕೆ ಹೋಗಿರ್ಬೋದು. ಮುಂದಿನ ವಾರ ಗಾಂಧಿ ಜಯಂತಿ, ಯಾರ್ಯಾರು ಏನೇನು ಮಾಡ್ತೀರಿ? ಸರ್ ನಾನು ಡಾನ್ಸ್ ಮಾಡ್ತೀನಿ ಸರ್. ನೀನು ಡ್ಯಾನ್ಸ್ ಮಾಡ್ತೀಯಾ? ಗಾಂಧಿ ಕೈಲಿ ಕೋಲಿದೆ ಗೊತ್ತಾ? ಕುತ್ಕ. ಸರ್ ಏಕಪಾತ್ರ ಅಭಿನಯ ಮಾಡ್ತೀನಿ ಸರ್. ವಾ, ನೀನು ರಂಗಭೂಮಿಯವನಾ? ಅದೇನು ಕಿಸಿವಂತ ನಡಿ. ಇಲ್ಲಿ ನಿಂತ್ಕೊಂಡ್ರೆ ಗಣೇಶ, ಅಲ್ಲಿ ನಿಂತ್ಕೊಂಡ್ರೆ ಗಾಂಧಿ. ಲೋ, ಗಣೇಶನಿಗೂ ಗಾಂಧಿಗೂ ಯಾವ ಸಂಬಂಧನೋ? ಯಾಕೆ ಮುಂಗಾರು ಮಳೆ ಪಿಕ್ಚರ್ ನೋಡಿಲ್ಲ ಸರ್? ಇಲ್ಲಿ ನಿಂತ್ಕೊಂಡ್ರೆ ಗಣೇಶ, ಅಲ್ಲಿ ನಿಂತ್ಕೊಂಡ್ರೆ ಪೂಜಾ ಗಾಂಧಿ. ಜಾಡ್ಸ್ ಮೊದಲೇ ಜೋಗದ ಗುಂಡಿಗೆ ಹೋಗಿ ಬೀಳ್ಬೇಕು. ಬರ, ಇಲ್ಲಿ ಬರ, ಕುತ್ಕೊ ಬರ. ಸರ್ 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 ಯಾರಾದರೂ ಭಾಷಣ ಮಾಡ್ತೀರಾ? ಸರ್ ಏನೋ ನೀನು ಭಾಷಣ ಮಾಡ್ತೀಯಾ? ಮಾಡ್ತೀನಿ ಸರ್. ನೋಡೋ, 100 ಜನಗಳ ಎದುರುಗಡೆ ಭಾಷಣ ಮಾಡಬೇಕು. ಮೈಕ್ ಹಿಡ್ಕೊಂಡು ಭಾಷಣ ಮಾಡಬೇಕು. ಹೇತ್ಕೊಂಡ್ಬಿಡ್ತೀಯ ಗೊತ್ತಾ? ಮಾಡ್ತೀನಿ ಸರ್. ಹಾಗಾದರೆ ಆಮೇಲೆ ಆಫೀಸ್ ಹತ್ರ ಬಾ, ನಿನಗೆ ಭಾಷಣ ಬರ್ಕೊಡ್ತೀನಿ. ಅವತ್ತು ನೀವು ಅವ್ವನ್ ಕರ್ಕೊಂಬ, ನೀನು ಏಟ್ಬಿಟ್ರೆ ತೊಳೆಯಕ್ಕೆ ಬೇಕಲ್ಲ. ಅವ್ವ ಅವ್ವ, ಏನ್ ಮಗ? ನಾನು ಗಾಂಧಿ ಜಯಂತಿ ದಿವಸ ಗಾಂಧಿ ಬಗ್ಗೆ ಮಾತಾಡ್ತೀವ್ನಿ. ನಿನ್ಗೆ ಗಾಂಧಿ ತಾತನ ಬಗ್ಗೆ ಗೊತ್ತೇನ್ಲ? ಮೇಷ್ಟ್ರು ಬರ್ಕಟ್ಟವ್ರೆ. ಎಲ್ಲಿ ಮಾತಾಡ್ತಿ? ಸ್ಟೇಜ್ ಮೇಲೆ. ಸ್ಟೇಜ್ ಮೇಲ? ತಗ ಚಾಕ್ಲೇಟ್ ತಗ, ಚಂದಾಗಿ ಮಾತಾಡು. ನೋಡ್ರಪ್ಪ, ನಮ್ ಶಿವು ನನ್ನ ಮೊಮ್ಮಗ ಗಾಂಧಿ ಬಗ್ಗೆ ಭಾಷಣ ಮಾಡ್ತಾನೆ. ನಾ ಸಣ್ಣಕ್ಕಿದ್ದಾಗ ಗಾಂಧಿ ತಾತ ಶಿವಪುರಕ್ಕೆ ಬಂದಾಗ ಭಾಷಣ ಮಾಡೋ ಜಾಗನೆಲ್ಲ ಚೆನ್ನಾಗಿ ಗುಡಿಸಿ ಸಾರಿಸಿ ತೊಳೆದಿದ್ದು. ಆಗ ಒತ್ತರನೇ ಎದ್ದು ನಮ್ಮಪ್ಪ ಮಲ ತೊಳೆಯವ ಅಂತ ಅಲ್ಲಿಗೆ ಹೋದ್ರೆ ಆ ಜೋಡಿದಾರರು ಹೇ ಮಲ ತೊಳಿಬೇಡ್ರಿ ಹೋಗ್ರಿ ಅಂತ ಬೋದ್ ಕಳಿಸ್ಬಿಟ್ರು. ಮತ್ತೆ ಲಜಣ್ಣ, ಆ ದೊಡ್ಡವ್ರು ಮಲ ತೊಳೆದ್ರೆ ಪಾಪ ಮೆಟ್ಕೊಳಕಿಲ್ವಾ? ಆಮೇಕೇನು ಆಟೆ ಬಿಡು. ನಮ್ಮ ಗಾಂಧಿ ಅಪ್ಪ ಎಲ್ರ ಮಲನೂ ತೊಳೆದ್ಬಿಟ್ರು ಕಣಪ್ಪ. ಆ ಮಾನ್ ಬಾವ ಕೈಯಲ್ಲಿ ಕೋಲ್ ಹಿಡ್ಕೊಂಡು ಹೊಂಟ್ರೆ ಹಿಂದೆ ನಾಯಿಗಳು ಅಟ್ಟಿಸ್ಕೊಂಡು ಹೋದ್ರು ನಾಯಿ ಬಾಯಿಗೆ ಸಿಕ್ತಿರ್ಲಿಲ್ಲ ಕಣ್ರಪ್ಪ. ಹಂಗೆ ಬಿರ್ರ 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 ಅಂತ ನಡ್ಕೊಂಡು ಹೋಗೋರು ಕಣ್ರಪ್ಪ ನಮ್ಮ ಗಾಂಧಿ ಅಪ್ಪ. ಬಿಡು ಲಚ್ಚಣ್ಣ, ಆ ಮಹಾತ್ಮರು ಬಂದ ಜಾಗನ ನೀನ್ ತೊಳೆದಿದ್ಕೆ ಇವತ್ತು ನಮ್ಮ ಶಿವಿಗೆ ಅವ್ರ ಬಗ್ಗೆ ಭಾಷಣ ಮಾಡೋ ಯೋಗ ಬಂದೈತೆ ಅಲ್ವಾ ಮತ್ತೆ? ಎಲ್ಲ ಚೆನ್ನ ಗುಟ್ಟೆ ಬಿಟ್ಕೊಡ್ದಂಗೆ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ಯಾ? ಏನು ಕೆಂಚಣ್ಣ ಅದು? ಏನು ಗುಟ್ಟು? ಆಹಾ, ಗುಟ್ಟು ಹತ್ತೂರ್ನಲ್ಲೆಲ್ಲ ಹಬ್ಬೈತಪ್ಪ. ಅಂಥದ್ರಲ್ಲಿ ನಂಗೆ ಹೇಳೋ ಇಲ್ಲ ನೀನು.
ಹತ್ತೂರ್ಗೆ ಹಬ್ಬ ಐತಾ? ಏನಪ್ಪ ಅಂತ ಐಸ್ಯಾ? ನಿನ್ ಮೊಮ್ಮಗ ಹಾ. ಭಾಷಣ ಮಾಡ ಈಸ್ಯ. ಅದು ಅಂತ ಗನಂದಾರಿ ಇಸ್ಯಾನಾ? ಅಲ್ವಾ ಮತ್ತೆ ನಮ್ ಕೇರಿ ಹುಡುಗ, ನಮ್ಮ ಅಟ್ಟಿ ಹುಡುಗ ಭಾಷಣ ಮಾಡ್ತಾನೆ ಅಂತಂದ್ರೆ ಅದು ಗನಂದಾರಿ ಕೆಲಸ ಅಲ್ವಾ? ಹೌದು ಕಣಪ್ಪ, ಈ ಖುಷಿ ಹಂಚ್ಕೋಬಾರ್ದಾ? ಹಂಚ್ಕೋಬೇಕು ಕಣಪ್ಪ. ಹಂಚ್ಕೋಬೇಕಾ? ಹಾ. ಮತ್ತ ಹಂಗೆ ಕೂತಿದ್ದೀರಲ್ಲೋ, ಹೋಗಿ ತಾರ್ಸಿ ತಮಟೆ ತಗೊಂಬನ್ನಿ, ಆ, ಕುಣ್ದು ಕುಪ್ಪಳಿಸೋಣ. ಆ, ತಗೊಂಬರಪ್ಪ. ಸುತ್ತಮುತ್ತ ಹತ್ತೂರಲ್ಲಿ ಹೇಳ್ಕೊಂತಿರ್ಗೋ ಅಂತ ಕೆಲ್ಸ. ಸುತ್ತಮುತ್ತ ಹತ್ತೂರಲ್ಲಿ ಹೇಳ್ಕೊಂತಿರ್ಗೋ ಅಂತ ಕೆಲ್ಸ. ಅಟ್ಟಿ ಹುಡುಗ ಮಾಡ್ದ ಖುಷಿ ಪಡೋಣ, ನಮ್ಮ ಅಟ್ಟಿ ಹುಡುಗ ಮಾಡ್ದ ಖುಷಿ ಪಡೋಣ. ನಮ್ಮ ಹುಡುಗ ಈ ಸ್ಕೂಲಲ್ಲಿ ಭಾಷಣ ಮಾಡೋದನ್ನ ಕೇಳೆ. ನಮ್ಮ ಹುಡುಗ ಸ್ಕೂಲಲ್ಲೇ ಭಾಷಣ ಮಾಡೋದನ್ನ ಕೇಳಿ ದುಃಖನ ದೂರ ತಳ್ಳಿ ಖುಷಿ ಪಡೋಣ, ನಮ್ ದುಃಖನ ದೂರ ತಳ್ಳಿ ಖುಷಿ ಪಡೋಣ. ದಿನವೆಲ್ಲ ಹಸ್ಕೊಂಡಿದ್ರು, ದುಡಿಮೆ ನಾನಚ್ಕೊಂಡಿದ್ರು. ದಿನವೆಲ್ಲ ಹಸ್ಕೊಂಡಿದ್ರು, ದುಡಿಮೆ ನಾನಚ್ಕೊಂಡಿದ್ರು. ಗಾಚಾರ ನೆಟ್ಗಿರಲ್ಲ ನೋಡು, ನಮ್ ಗಾಚಾರ ನೆಟ್ಗಿರಲ್ಲ ನೋಡು. ಬಾಳೆಲ್ಲ ಮುಕ್ಕಳಿಸಿ ಆಸೆಗಳು ಬಿಕ್ಕಳಿಸಿ, ಬಾಳೆಲ್ಲ ಮುಕ್ಕಳಿಸಿ ಆಸೆಗಳು ಬಿಕ್ಕಳಿಸಿ. ಗೆದ್ದಾಗ ಖುಷಿಯಿಂದ ಹಾಡು, ನೀ ಗೆದ್ದಾಗ ಖುಷಿಯಿಂದ ಹಾಡು. ಖುಷಿ ವಸಿ ಹೆಚ್ಚಾದ್ರೆ ಕೂಗ್ತದೆ ಮನ್ಸು, ಖುಷಿ ವಸಿ ಹೆಚ್ಚಾದ್ರೆ ಕೂಗ್ತದೆ ಮನ್ಸು. ಹಾಡ್ನಾಗೆ ಬಿಚ್ಕೊಳ್ತದೆ ಕಣ್ಣಾಗಿನ್ ಕನ್ಸು, ನಮ್ಮ ಹಾಡ್ನಾಗೆ ಬಿಚ್ಕೊಳ್ತದೆ ಕಣ್ಣಾಗಿನ್ ಕನ್ಸು. ಸುತ್ತಮುತ್ತ ಹತ್ತೂರಲ್ಲಿ ಹೇಳ್ಕೊಂತಿರ್ಗೋ ಅಂತ ಕೆಲ್ಸ. ಸುತ್ತಮುತ್ತ ಹತ್ತೂರಲ್ಲಿ ಹೇಳ್ಕೊಂತಿರ್ಗೋ ಅಂತ ಕೆಲ್ಸ. ಅಟ್ಟಿ ಹುಡುಗ ಮಾಡ್ದ ಖುಷಿ ಪಡೋಣ, ನಮ್ಮ ಅಟ್ಟಿ ಹುಡುಗ ಮಾಡ್ದ ಖುಷಿ ಪಡೋಣ. ನಮ್ಮ ಹುಡುಗ ಈ ಸ್ಕೂಲಲ್ಲಿ ಭಾಷಣ ಮಾಡೋದನ್ನ ಕೇಳಿ, ಅಲ್ಲಲ್ಲ ನಮ್ಮ ಹುಡುಗ ಈ ಸ್ಕೂಲಲ್ಲಿ ಭಾಷಣ ಮಾಡೋದನ್ನ ಕೇಳಿ ದುಃಖನ ದೂರ ತಳ್ಳಿ ಖುಷಿ ಪಡೋಣ, ನಮ್ ದುಃಖನ ದೂರ ತಳ್ಳಿ ಖುಷಿ ಪಡೋಣ. ಮಾವಯ್ಯ ಏನಿದು? ಲೇ ನಿಲ್ಲಿಸ್ರಲೇ. ಮಗ ಓದ್ಕೋತಾವನೆ, ಎಲ್ಲ ಕುಣ್ಕೊಂಡು ಗಲಾಟೆ ಮಾಡ್ತಾ ಇದ್ದೀರಾ? ಎಲ್ಲ ಒಣ್ರಿ. ಎಲ್ಲ ಕಡೆ ಹುಡುಕದ್ನಲ್ಲೋ ಶಿವು, ಒಬ್ಬನೇ ಇಲ್ಲಿ ಕುಂತ್ಕೊಂಡು ಏನು ಮಾಡ್ತಾ ಇದ್ದೀಯ ಮಗ? ಭಾಷಣ ಚೆನ್ನಾಗಿ ಮಾಡ್ದು. ಮಾಡಕ್ ಬಿಡತಾನೆ ಮಾಡೋದು. ಯಾಕಪ್ಪ ಭಾಷಣ ಮಾಡಲಿಲ್ಲ? ಯಾರು ಗೊತ್ತು, ಕೇಳೋಣ ಅಂದ್ರೆ ಮೇಷ್ಟ್ರು ಗೌಡ್ರ ಜೊತೆನೆ ಹೊಟ್ಟೋದ್ರು. ಏನಪ್ಪ ಅದು? ಅಯ್ಯೋ, ಲಾಡುನ ಕೈಯಾಗೆ ಮಾಡ್ಕೊಂಡಿದ್ದ. ತಿನ್ನು ಪುಟ್ಟ. ನೀನೇ ತಿನ್ನು, ತಗೋ.
ಮಳೆ ನೆನ್ಕೊ ಬಂದೆ ಮಗ. ಬಾ ದಿಷ್ಟಿ ತೆಗಿತೀನಿ. ಏ ಇತ್ಲಾಕ್ ಬರ್ರಲ್ಲ, ಇತ್ಲಾಕ್ ಬನ್ರಲ್ಲ, ಬನ್ರಲ್ಲ ಈ ಕಡೆ ಬನ್ರಲ್ಲ. ಬಾವ ಇಲ್ಲಿ ನಗಕ್ಕ, ಚಾಪೆ ತಗೊಂಡ್ ಬಾ. ಬಾ. ಇತ್ಲಾಕ್ ಬನ್ರಲ್ಲ. ಅಲ್ಲ, ಒಂದ್ ಗಾಡಿನಾದ್ರೂ ಮಾಡಿ ಕಳ್ಸಕ್ಕಾಗಕ್ಕಿಲ್ವಾ? ಬೇರೆಯವ್ರ ಮನೆಗಾದ್ರೆ ಆಂಬುಲೆನ್ಸ್ ಕಳಿಸ್ತಾರೆ, ನಮ್ ಕೇರಿಗೆ ಒಂದ್ ಗಾಡಿ ಕೂಡ ಬರಂಗಿಲ್ಲ. ಗಾಡಿ ಬಂದ್ರೆ ಅದು ಮೈಲ್ಗೆ ಆಗ್ಬಿಡ್ತದ ಹೆಂಗೆ ಅಂತ. ಏನಾಯ್ತಜ್ಜ? ಏ ನಮ್ ನಂಜಪ್ಪ ಅಲ್ವಾ, ಬೆಳಿಗ್ಗೆ ಬಸ್ ಸ್ಟ್ಯಾಂಡ್ ತಾವ ಕಕ್ಕಸ್ ಗುಂಡಿ ಕ್ಲೀನ್ ಮಾಡಕ್ ಹೋಗಿದ್ದಾಗ ಉಸಿರು ಕಟ್ಟಿ ಸತ್ತೋಗ್ಬಿಟ್ನಂತೆ ಮಗ. ನಿಮ್ ಸಂಘದಿಂದ ಇದಕ್ಕೆ ನಾನು ಪರಿಹಾರ ಇದ್ರೆ ಕೊಡಿಸ್ಬಿಡಪ್ಪ. ಇದೇ ನೋಡು ಲಕ್ಷಣ. ಅದ್ಯಾಕ್ ನಿನ್ ಸಂಘ ಅಂತ ಹೇಳ್ತೀಯ? ನಮ್ ಸಂಘ ಅಂತ ಹೇಳ್ಬಾರ್ದಾ? ಸಂಘ ಇರೋದೇ ನಮ್ ಒಳ್ಳೇದಕ್ಕಲ್ವಾ? ನಾಳೆ ಒತ್ತಾರಕ್ಕೆನೆ ಗೌಡ್ರ ಮನೆ ತಕ್ಕೋಯ್ತೀನಿ. ಯಾರಿದ್ರಲ್ಲ ಇದು? ಮೊನ್ನೆ ಬಂದಿದ್ರಲ್ಲ ಅವ್ರ ಕಡೆ ಅವ್ರದ್ದು. ಇದು ದೊಡ್ಡ ಇಸೆ ಮಾರಾಯ. ಅವನು ಬಂದು ನೋಡಕ್ಕೆ ಹೇಳು. ನಮಸ್ಕಾರ ಅಣ್ಣ. ಏನಪ್ಪ, ಸೋಸಿತ್ ಸಂಘದ ಅಧ್ಯಕ್ಷ? ಏನು ಕೆಳಗೇರಿನಾಗ ಏನೋ ದೊಡ್ಡ ಭಾಷಣ ಮಾಡ್ತಿದ್ದಂತೆ? ಯಾರಣ್ಣ ಹಂಗೆ ಹೇಳಿದ್ದು? ನನ್ನ ನಿಮ್ಮ ಸಂಬಂಧ ಕಂಡ್ರೆ ಆಗದೆ ಇರೋರು ಯಾರೋ ನಿಮಗ್ ಚಾಡಿ ಹೇಳೋರು ಆಟೆಯ. ಯಾಕೇಳಿ, ಈ ಕೇರಿ ಮಗನ್ನ ನಿಮ್ ಬಗಲಿಗೆ ಸೇರ್ಸ್ಕೊಂಡ್ರಲ್ಲ, ಅದಕ್ಕೆ ಅವ್ರಿಗೆ ಉರಿ ಮುಚ್ಚಲ ಸಾಕು. ಅದೇ ಅಣ್ಣ, ಮೊನ್ನೆ ಆ ನಂಜಪ್ಪ ಮ್ಯಾನ್ ಹೋಲಲ್ಲಿ ಕಕ್ಕಸ್ ಕ್ಲೀನ್ ಮಾಡಕ್ ಹೋಗಿ ಉಸಿರುಗಟ್ಕೊಂಡ್ ಸತ್ತೋದ. ಅದಕ್ಕೆ ಪರಿಹಾರ ಗಿರಿಯಾರ ಏನಾರ ಕೊಟ್ಟಿರೇನೋ ಅಂತ. ಹೋಗಿ ಪಂಚಾಯತಿನ ಕೇಳು. ಅಲ್ಲಿ ಕೇಳಿದ್ರೆ ಬಡ್ಜೆಟ್ ಇಲ್ಲ, ಕೊಡಕ್ ಆಗಕ್ಕಿಲ್ಲ ಅಂತಾರಣ್ಣ. ನಿಮ್ಗಳಿಗೆ ವಾತಾರ ಎದ್ದ ತಕ್ಷಣ ಕುಡಿಯಾಕಬೇಕು, ಕೆಲಸ ಮಾಡೋಕ್ಕೆ ಕುಡಿಬೇಕು, ರಾತ್ರಿ ಮನೆಗೆ ಕಳ್ಳಕ್ಕೂ ಕುಡಿಬೇಕು. ಅವನ್ ಕುಡ್ದಿರ್ಲಿಲ್ಲ ಕಣಣ್ಣ. ಮುಚ್ಕೊಂಡೆಲ್ಲ ಸಾಕು. ಅಣ್ಣ ಅದು ಏನು? ಗುರುಸಿದ್ ಮಾವ ಇದ್ನಲ್ಲಣ್ಣ. ಗುರ್ಸಿದ್ದ ನನ್ನ ಮಾವ, ನಿನ್ನ ಮಾವ ಅಲ್ಲ. ಹೌದಣ್ಣ, ಅವರು ಕಳೆದ ಬಾರಿ ಎಲೆಕ್ಷನ್ ಅಲ್ಲಿ ನಿಮ್ ಎದುರುಗಡೆ ನಿಂತ್ಕೊಂಡು ಸೋತ್ರಲ್ಲ. ಏನಾಯ್ತು ಅವನಿಗೆ? ಅಯ್ಯಯ್ಯೋ ಬಿಡ್ತೋನಿ ಅಣ್ಣ, ಅವ್ರಿಗೇನು ಆಗೋದ್ ಬೇಡ. ಆದ್ರೆ ಕಳ್ಸರಿ ಎಲೆಕ್ಷನ್ ಅಲ್ಲಿ ನಮ್ ಕೇರಿ ಜನತಾಕ್ ಬಂದು ಇನ್ಮೇಲ್ ಯಾರು ಮಲ ಹೊರೋದು ಬೇಡ, ಎಲ್ಲ ಮಿಷಿನ್ ಆಗೇ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ. ಆ ನಂಜಪ್ಪ ಅಲ್ಲೇ ಕೆಲಸ ಮಾಡೋಕ್ ಬಿದ್ದು ಸತ್ತೋಗವನೆ. ಇವರು ಅದನ್ನೇ ಲಿಂಕ್ ಮಾಡ್ತಾವ್ರೆ ಕಣಣ್ಣ. ಸಿದ್ದರಾಜು, ಇವನಿಗೊಂದು 10,000 ಕೊಟ್ಟು ಕಳಿಸು. ಸರಿ ಸರ್. ಅಣ್ಣ, ಆ ಮಗಿನ ಎಜುಕೇಶನ್ಗೆ ಸರ್ಕಾರಿ ಶಾಲೆನ ಓದ್ತಾ ಅವನಲ್ವಾ, ಓದ್ಲಿ ಬಿಡು. ಅಣ್ಣ, ಇನ್ನೊಸಿ ಜಾಸ್ತಿ ಕೊಟ್ಟಿದ್ರೆ. ಅವನೇನು ದೇಶಕ್ಕೆ ಹೋರಾಡಿದ ಸೈನಿಕ ಅಂತ ತಿಳ್ಕೊಂಡಿರಲಿಲ್ಲ, ಲಕ್ಷಗಟ್ಲೆ ಪರಿಹಾರ ಕೊಡೋಕ್ಕೆ. ನೋಡಿಲೇ, ಇದನ್ನು ಪೂರಾ ಅವನ ಮನೆಗೆ ತಲುಪಿಸು. ಸರಿ ಕಣಣ್ಣ. ರಮೇಶ, ಎಲ್ಲೋ ನಿಮ್ಮವ್ವ? ಹಾ, ಏನವ್ವ ಚೆನ್ನಾಗಿದ್ದಿ? ರಾಮ, ಸುಬ್ಬ, ಬೆಂಚ್ ಬಡ್ದು ಕೇಳ್ದೆ. ಎಲೆಕ್ಷನ್ ಟೈಮ್ನಲ್ಲಿ ಏನೇನೋ ಹೇಳಿದ್ರಲ್ಲ, ಈಗೇನು ಮಾತಾಡ್ತಾ ಇಲ್ವಲ್ಲ, ಯಾಕೆ ಅಂತ? ಅಲ್ಲ, ಅವ್ರ ಹತ್ರ ಹಂಗೆಲ್ಲ ಗಲಾಟೆ ಮಾಡ್ಕೊಂಡ್ರೆ ನಿನ್ಗೆ ಸುಮ್ಕೆ ಬಿಟ್ಟಾರ? ತಗಿ ಸುಬ್ಬ, ಏನೋ ಎದುರುಗಡೆ ಸಿಕ್ಕಾಗ ನಗನಗತಾ ಮರವಾದೆ ಕೊಟ್ಟು ಮಾತಾಡಿದ್ರೆ ಅದನ್ನೇ ಅಗ್ರ ಮಾಡ್ಕೊಂಬಿಟ್ರೆ ಸುಮ್ಕೆ ಬಿಟ್ಟೇವಾ? ಈಗೋ 5,000 ರೂಪಾಯಿ ಬೆಟ್ಟೆಗೌಡ್ರು ಜೇಬ್ಗೆ ಕೈಯಾಕ ಎತ್ಕೊಂಡ್ಬಂದ್ಬಿಟ್ಟೆ. ಅದೇನ್ ಮಾಡ್ಕೊಂತಾನ ಮಾಡ್ಕೊಳ್ಳಿ ಅವಯ್ಯ. ಸಂಕವ ತಗ. ಸಿದ್ರಾಮು, ಏನ್ ಶಿವಿದ್ಯಾ? ಅಕ್ಕನ ಮನೆಯಿಂದ ಯಾವಾಗ ಬಂದೆ? ನೀಗ ಬಂದೆ ಕಣೋ. ಪಾಪು ಎಷ್ಟ್ ಚೆನ್ನಾಗಿದೆ ಗೊತ್ತಾ? ಎಲ್ಲರೂ ನಂತರನೇ ಇದೆ ಅಂತಾರೆ. ನಿಂತರ ಇದ್ರೆ ಹೆಂಗ್ ಚೆನ್ನಾಗಿರ್ತದೆ? ಏ ಹೋಗ. ಶಿವು ಎಲ್ಲೋ? ಅಲ್ಲೋ ನೋಡು. ಯಾಕೋ ಬೇಜಾರಾಗಿ ಕುತ್ಕೊಂಡಿದ್ಯಾ? ಮತ್ತೆ ಒತ್ತರನೆ ಎದ್ದು ಗಂಟ್ಲು ಹರ್ಕೊಂಡು ಗಟ್ ಮಾಡಿದ್ದೆ. ಆ ವಿನೋದ ಹಾಳೆ ನೋಡ್ಕೊಂಡು ಹೇಳ್ದ, ಉರಿಯಲ್ವಾ ಅವತ್ತು ನೀನ್ ಬೇರೆ ಇರ್ಲಿಲ್ಲ. ಶಾಂತಕ್ಕಂಗೆ ಪಾಪು ಆಯ್ತು ಕಣೋ. ಅವತ್ತಿನ ದಿನನೇ ಮದ್ದೂರ್ಗೆ ಹೋಗಿದ್ವಿ. ಪಾಪು ಎಷ್ಟ್ ಚೆನ್ನಾಗಿದೆ ಗೊತ್ತಾ? ಅಲ್ಲ, ಇದು 3ನೇ ಪಾಪು ಅಲ್ವಾ ನಿಮ್ಮ ಅಕ್ಕಂಗೆ? ಗಾಂಧೀಜಿಗೆ 4 ಮಕ್ಳಿದ್ರು. ಹೌದಾ? ಮಣಿಲಾಲ, ಹರಿಲಾಲ, ಆಮೇಲೆ ಕಾಂತಿಲಾಲ, ಆಮೇಲೆ ಇನ್ನೊಬ್ರು ದೇವದಾಸ್.
ನಾಳೆ ಸ್ಕೂಲ್ಗೆ ಹೋಗ್ತೀಯಲ್ಲ ಅವಾಗ ಮೇಷ್ಟ್ರನ್ ಕೇಳು ಯಾಕೆ ಭಾಷಣ ಮಾಡಕ್ಕಿಲ್ಲ ಅಂತ. ಮೇಷ್ಟ್ರು ಬಂದರು, ಈ ಕಡೆ ಬನ್ನಿ. ಆಟಾಡಿದ್ದು ಸಾಕು, ಈ ಕಡೆ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನೀಟಾಗಿ ಒರ್ಸಿಡ್ರೋ ಇದನ್ನ. ಈ ಕಡೆ ಬನ್ನಿ, ಈ ಕಡೆ ಬನ್ನಿ ಎಲ್ಲ ಜಾಗ ಬಿಡಿ. ಏನೋ ಅದು ನಿಂದು? ಲೇ, ಒಂದ್ ದಿವಸ ಮೊದಲು ಬಂದು ಕೆಲಸ ಮುಗ್ಸಕ್ಕಾಗಲ್ವನ್ರೋ? ಯಾಕೆ ನಾವು ಪ್ರಾಣ ತೆಗಿತೀರಾ? ಆಯ್ತು ಸರ್, ಪ್ರಾಣ ತೆಗೆಯೋದೇನು ಬಂತು, 5 ನಿಮಿಷದಲ್ಲಿ ಮುಗಿಸ್ಬಿಟ್ಟೆ. ಏನೋ ನಿನ್ ಗೋಳು? ನೀವಂಗ್ ಮಾಡ್ಬೋದಾ? ನಾನು ಏನೋ ಮಾಡಿದೆ. ಮತ್ತೆ ನಾನು ಇಡೀ ಭಾಷಣ ಬಾಯ್ಪಾಠ ಮಾಡಿದ್ದೆ. ನೀವು ಆ ವಿನೋದನ್ ಕೈಲಿ ಮಾಡಿಸಿದ್ರಿ. ಅದು ಬೇರೆ ಅವ್ನು ನಾಳೆ ನೋಡ್ಕೊಂಡು ಹೇಳ್ದ. ನನ್ನ ಕೈಲಿ ಯಾಕೆ ಮಾಡಿಸ್ಲಿಲ್ಲ? ಅದಾ ಹಾಂ ಆಯ್ತು. ಅಲ್ಲಿ 6ನೇ ತಾರೀಕು ಅದೇನು ರಸ್ತೆ ತಡೆ ಸ್ಟ್ರೈಕು ಅಂತಾರಲ್ಲೋ, ಬೇಡ ಹೇಳಿಕಿಟ್ಕ. ಹಾಂ, ಸಿದ್ದರಾಜು ಕೊಡ್ತೀನಿ, ಬರೆಸ್ಬಿಡು ಡೈರಿನಾಗೆ. ತಗೊಳಪ್ಪ, ಕೂತ್ಕೊಳ್ಳಿ. ಏನು ಬೋದಿನ ಆತು? ಏನು ಸಮಾಚಾರ? ಗಾಂಧಿ ಜಯಂತಿ ಹತ್ರ ಬಂತಲ್ಲ ಸರ್, ಒಂದು 10,000 ರೂಪಾಯಿ ಕೊಟ್ರೆ. 10,000? ಗಾಂಧೀಜಿ ಏನು ಹೇಳಿದ್ರು? ಆಡಂಬ್ರ ಬೇಡ ಅಂತ. 5,000ದಾಗ ಮಾಡಿ ಮುಗಿಸಿ. ಲೇ, ಇವ್ರಿಗೆ 2,000 ಕೊಡಿ. ಈಗ ಹಿಂದಿನ ಲೆಕ್ಕ ಕೊಟ್ಟ ಮ್ಯಾಗೆ ಇನ್ನೊಂದು 3,000 ಕೊಡಿ ಬಂತೆ. ಚೀಫ್ ಗೆಸ್ಟ್ ಯಾರು? ಇನ್ಯಾರು ಸರ್? ನಮ್ಮ ಸ್ಕೂಲ್ಗೆಲ್ಲ ನೀವೇ ಅಲ್ವಾ ಸರ್ ಚೀಫ್ ಗೆಸ್ಟು? ಕಾರ್ಯಕ್ರಮ ಪ್ರೈಸ್ ಕೊಡೋದು, ನಮ್ಮ ಸ್ಕೂಲ್ ಹುಡುಗರಿಂದ ಭಾಷಣ, ಆಮೇಲೆ ನಿಮ್ಮ ಭಾಷಣ ಮುಖ್ಯ. ಯಾರು ಹುಡುಗ ಭಾಷಣ ಮಾಡೋದು? ಅದೇ ಶಿವನ ಹುಡುಗ. ಶಿವು? ಯಾರು ಆ ಕಂಬಕ್ಕೆ ಕಟ್ಟಿಸ್ಕೊಂಡು ವದೆ ತಿನ್ನಲ್ಲ ಅವನ ಮಗ ಶಿವುನೇ? ಹ್ಞೂ ಸರ್, ಆ ಲಚ್ಚನ್ ಮೊಮ್ಮಗ. ರೇ, ಆ ಮಲ ಹೊರ್ತಿದ್ದವನ ಮಗನ ಕೈಯಾಗ ಭಾಷಣ ಮಾಡಿಸ್ತೀರಾ? ನೀವೇ ಹೇಳಿದ್ರಲ್ಲ ಸರ್, ಹಿಂದುಳಿದವ್ರಿಗೆ ಅವಕಾಶ ಕೊಡಬೇಕು ಅಂತ. ಅದು ಭಾಷಣ ಮಾಡಕ್ಕಣ್ರಿ. ಹಂಗಂತ ಮುಂದಿರೋನ ಹಿಂದಾಕಾಗ್ತದ? ಆಯ್ತು ಸರ್, ನಿಮ್ಮ ಮೊಮ್ಮಗನ ಕೈಲೇ ಭಾಷಣ ಮಾಡ್ಸೋಣ. ಹಂಗೆ ಮಾಡಿ. ಇವನು ಪಾಸ್ ಆಗ್ತಾನೇನ್ರಿ? ವಿನೋದನ ಸರ್? ಶಿವು ಪಾಸ್ ಆಗ್ತಾನೆ ಅಂದ್ರೆ ಪಾಸ್ ಮಾಡ್ತೀವಿ ಸರ್, ಅವಕಾಶ ಕೊಡ್ಬೇಕಲ್ಲ. ಬಾಲ ವಿನೋದ, ಈ ಸಾರಿ ನೀನೇ ಭಾಷಣ ಮಾಡೋದು. ನಾನು ಭಾಷಣ ಮಾಡಕ್ಕಿಲ್ಲ ತಾತ. ಏನ ಹಿಂಗ ಅಂತೀಯ? ಭಾಷಣ ಮಾಡಿ ಬದುಕಿರೋದು ನಮ್ಮ ವಂಶ, ನೀವು ಮಾಡಬೇಕು. ಮಾಡ್ತಾನೆ ಮಾಡ್ತಾನೆ, ಅವ್ನು ತುಂಬ ಚುರುಕು ಸರ್. ನೀನು ಇನ್ನೂ ಅದನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ಯೇನೋ? ಏನೋ ಅವತ್ತು ಟೆನ್ಷನ್ ಒಳಗೆ ಏನೋ ಹೇಳ್ಬಿಟ್ಟೆ ನೋಡೋ. ಮುಂದಿನ ಸಾರಿ ಗಾಂಧಿ ಜಯಂತಿಗೆ ನಿನ್ನ ಕೈಲೇ ಭಾಷಣ ಮಾಡಿಸ್ತೀನಿ. ಹೋಗಿ ಸರ್, ಮುಂದಿನ ಸತಿನೂ ಏನೋ ತಪ್ಪಿಸ್ಕೊತೀರಾ. ಗಾಂಧಿ ಮೇಲೆ ಆಣೆ, ಸರಿನಾ? ಈಗ ಮೈನಸ್ಸು ನಮ್ಮ ವೇರಿ ಅಂತ ಇಟ್ಕೋ, ಹಂಗೆ ಪ್ಲಸ್ಸು ಫ್ರೆಂಡ್ ಅಂತ ಇಟ್ಕೋ. ಫ್ರೆಂಡಿನ ಫ್ರೆಂಡು ಅಂದರೆ ಪ್ಲಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಫ್ರೆಂಡು, ಪ್ಲಸ್ ಬರ್ತೈತೆ. ಹಂಗೆ ಫ್ರೆಂಡಿನ ಶತ್ರು ಅಂದರೆ ಪ್ಲಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಮೈನಸ್ ಅಂದರೆ ಶತ್ರು. ಹಂಗೆ ಶತ್ರುವಿನ ಶತ್ರು ಅಂದರೆ ಮೈನಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಪ್ಲಸ್ ಫ್ರೆಂಡು. ಗೊತ್ತಾಯ್ತಾ? ಆಯ್ತು. ಬರೀ ಹೇಳೋದಲ್ಲ, ಈ ಸತಿ ಲೆಕ್ಕದಲ್ಲಿ ಕಮ್ಮಿ ಮಾರ್ಕ್ಸ್ ತೆಗಿ ಆಯ್ತಾ ನಿಂಗೆ? ನಾನು ಸರಿಗೆ ಬರ್ದಿದೆ ಕಣೋ, ಆದ್ರೆ ಮೇಸ್ಟ್ರೆ ಮಾರ್ಕ್ಸ್ ಕೊಡ್ಲಿಲ್ಲ. ಮೇಷ್ಟ್ರ ಬಗ್ಗೆ ಹಂಗೆಲ್ಲ ಹೇಳ್ಬಾರ್ದು. ಅವರು ಮುಂದಿನ ವರ್ಷ ನನಗೆ ಗಾಂಧಿ ಜಯಂತಿಗೆ ಭಾಷಣ ಮಾಡಕ್ ಮಾತು ಕೊಟ್ಟವ್ರೆ. ನಮ್ಮ ಅಪ್ಪ ಬಂದ್ರು ಕಣೋ. ಅಲ್ಲೇನೆ ಮಾಡ್ತಿದ್ಯಾ? ಇನ್ನೊಂದು 4 ತರೋದಲ್ವೇನೋ? ನೆಕ್ಸ್ಟ್ ತಗೊಂಬಾ. ರಾಘವೇಂದ್ರ 3 ನೀ ಬಾರೋ. 8 8 3. ಲೇ, ಹೋಸಲು ತಪ್ಪಿಸ್ಕೊಂಡ್ಬಿಟ್ಟಿದ್ಯಲ್ಲೋ ನೀನು? ಇಲ್ಲ ಸರ್, ಹೋದ ಸಲ ನೀವೇ ಹೊಡ್ತಿದ್ರಿ. ಈ ಸಲ ಬರೀ ಕೈಲಿ ಬಂದಿದ್ಯಲ್ಲ. ನಮ್ಮ ಅಪ್ಪನ್ ಕೇಳಿದಕ್ಕೆ ಆ ವಯ್ಯಂಗೆ ಸರಿ ಪಾಠ ಮಾಡಿ ಯೋಗತ್ತೇನಂತೆ. ಪಾಸ್ ಮಾಡಕ್ಕೆ ಮಕ್ಳ ಹತ್ರ ದಕ್ಷಿಣೆ ತಗೋತಾನಂತೆ. ಲೇ, ಹೋಗ ಹೋಗ, ಹಾಳಾಗೋಗ. ಬಯಕ್ ಬಂದ ಸಿದ್ದರಾಮ 0 0 ಮುಂದೆ 0. ನಿಮ್ಮಪ್ಪ ಏನಾದ್ರು ಬೈದ್ರನೋ ನಿನಗೆ? ಅಪ್ಪ ಇಲ್ಲ ಸರ್, ತಾತ ಅವನೇ. ಹಾಳಾಗೋಗ್ಲಿ. ಏನ್ ತಂದಿದ್ಯಾ? ಉಳಿದ ಮಾಂಸ ತಂದಿದ್ದೀನಿ ಸರ್. ಏನೋ
ಉಡಾ ಓತಿ ಕೇತ ಎಲ್ಲ ತಿಂತೀರನ್ರು ನೀವು? ಓತಿಕೆತೆ ಇಲ್ಲ ಸರ್, ಉಡಾ ತಿಂತೀವಿ. ಉಡಾನ ಛೇ ತಡ ತಡ ಛೇ. ಸುಬ್ಬಲಕ್ಷ್ಮಿ ಅವ ಅವ ಬಾರ್ಲ ಈ ಕಡೆ. ಅಯ್ಯೋ ಬಾರ್ಲ ಅಂದ್ರೆ ಐನೋರು ನೋಡಿದ್ರೆ ಬೈತಾರೆ. ತಾತ ಹೇಳ್ದ ತಿನ್ನಕ್ಕೇನೂ ಇಲ್ಲ, ಚರ್ಪಸೆ ಹೆಚ್ಚಾಗಿಸ್ಕೊಂಬ ಅಂತ. ಇನ್ನೂ ಚರಪ್ ಕೊಟ್ಟಿಲ್ಲ, ಬಾ. ಏನಕ್ಕ ಬೆಳಗ್ಗೆನೆ ಮಗನ್ ಕರ್ಕೊಂಡ್ಬಂದ್ಬಿಟ್ಟಿದ್ಯಾ? ಹೂ ಕಣೆ ತುಳಸಿ, ಹಂಗೆ ಚರಪ್ ತಕೋ ಹೋಗುವ ಅಂತ ಬಂದಿದ್ದ. ಐನೋರು ಹೂಗೋಸ್ಕರ ಕಾಯ್ತಾರೆ. ಓ ಸಂಕೆ ಹೂವ ಮಲ್ಗೆ ಹೂವ ಸಿಕ್ಬಿಟ್ಟೈತೆ. ಮಲ್ಗೆ ಹೂವ ಸಿಕ್ಬಿಟ್ಟೈತೆ. ಹೂ ಅಷ್ಟ್ ಗಮ್ ಗುಡ್ತೈತೆ. ಘಮ್ ಗುಡ್ತೈತೆ. ಏ ತುಳಸಿ, ಪ್ರಾರಬ್ಧವೇ, ಅಲ್ಲಿಗೆ ಯಾಕೆ ಹೋಗಿದ್ದೆ? ತಂದ್ ಕೊಕ್ಕುರ್ಸು, ಆ ನರಳು ಬಿದ್ರು ಹೂವ ಮೈಲಿಗೆ ಆಗುತ್ತೆ. ಹೋಗು. ನಮಸ್ತೆ ಸ್ತುತೇ ಶ್ರೀಪೀಠ ಸುಪೂಜಿತೆ ಶಂಖಚಕ್ರಗದಾಸ್ತೆ. ಅವ ಹೂನ್ ಮೇಲೆ ಏನಾಗ್ತಾವ್ರೆ? ಅದಾ ದನದ ಗಂಜಲ ಹಾಕ್ತಾವ್ರೆ. ಯಾಕೆ? ಹಂಗ್ ಮಾಡಿದ್ರೆ ಸುದ್ದಿ ಆಯ್ತದಂತೆ. ಯಾಥು ಅವ ಹೂವಿನ ಗಮಲ ಎಲ್ಲ ಒಂಟಾಗಲ್ವಾ? ಐನೋರ್ ನೋಡಿದ್ರೆ ಚರುಪು ಕೊಡಕ್ಕಿಲ್ಲ. ಏ ನಾಗಿ ಬರ ಇಲ್ಲಿ. ದೂರ ದೂರ ದೂರ. ಬರಲಿ ತೊಳ. ಇನ್ನೂ ಯಾಕೆ ಐನೋರ? ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ತತೋದ್ಭುಜಂ. ಹೀಗೆ ಕೂತ್ಕೊಂಡ್ರಿ ಹೇಗೆ ಗೌಡ್ರೆ? ಸಮಸ್ಯೆ ಏನು ಅಂತ ಜನರಿಗೆ ಗೊತ್ತಾಗ್ಲಿ ಹೇಳಿ. ಸಣ್ಣ ಸಮಸ್ಯೆ ಕಣ್ರಪ್ಪ. ಅದು ಜಾತ್ರೆ ಸಮಯದಾಗೆ ಕೆಳಗೇರಿ ಅವನೊಬ್ಬ ದೇವ್ರನ್ನ ತಲೆ ಮ್ಯಾಗ ಹೊತ್ಕೊಂಡು ಊರಾಗೆಲ್ಲ ಮೆರವಣಿಗೆ ಮಾಡೋದು, ತೇರ್ನಾಗ ದೇವ್ರನ್ನ ಕೂಡ್ಸೋದು, ತೇರು ಎಳಿಯೋದು, ಇದು ಪದ್ಧತಿ. ಇಷ್ಟು ದಿವಸ ನಂಜಪ್ಪ ಆ ದೇವ್ರನ್ನ ತಲೆ ಮ್ಯಾಗ ಇಟ್ಕೊಂಡು ಕುಣಿತಿದ್ನಪ್ಪ. ಕಳೆದ ತಿಂಗಳು ಅವ್ನು ಸತ್ತೋಗ್ಬಿಟ್ನಲ್ಲ. ಈಗ ಅದನ್ನು ಯಾರು ಮಾಡೋದು ಅಂತ. ಅದು ಕೆಳಗೆರೆಯೇ ಆಗ್ಬೇಕು. ನಮ್ಮ ಮಾದೇವನೇ ಮಾಡ್ಕತ್ತಾರ ಬಿಡಿ. ಏನ್ ಮಾದೇವ ನಿಂಗೆ ಒಪ್ಪಿಗೆನೋ? ಸ್ವಲ್ಪ ಕಷ್ಟ ಆಗೋದಷ್ಟೇ. ಅದೇನ್ ಮಹಾ ಬಿಡಿ. ನಾಳೆಗೆ ದಬ್ಳ ಚುಚ್ಕೊಂಡು ದೇವ್ರ ತಲೆ ಮೇಲೆ ಹೊತ್ಕೊಂಡು ಚಾಟಿರ 2 ಡೇಟ್ ಹೊಡ್ಸ್ಕೊಂಡ್ರೆ ಆಯ್ತಪ್ಪ. ಭಯನಾ? ಭಯ ಏನಿಲ್ಲ. ಊರ್ನಲ್ಲಿ ಕೇರಿ ಐಕಳ ಜೊತೆ ಒಂದ್ಸಲಿ ಮಾತಾಡಿದ್ರು ಒಳ್ಳೇದಲ್ವೇ? ಅಲ್ಲಿ ಆ ಕೇರಿ ಐಕ್ಳಿಗೆ ನೀನೇ ಅಲ್ಲೇನಲ್ಲ ಲೀಡರು. ಅದೌದಣ್ಣ, ಆದ್ರೂ ಒಂದ್ಸಲ ಮಾತಾಡ್ಬೇಕಾಯ್ತದೆ. ಡೆಮಾಕ್ರಸಿ ಅಂತಂದ್ಮೇಲೆ ಕೇರಿ ಐಕಳ ಜೊತೆ ಎಲ್ಲ ಮಾತಾಡಿ ಅವ್ರದ್ದೇನು ತೊಂದರೆ ಇಲ್ಲ ಅಂತಂದ್ರೆ ನಾನು ರೆಡಿ. ಆತು, ಈ ಕೆಲಸ ಯಾವಾಗ ಮಾಡ್ತೀಯ? ಈಗಲೇ ವಿಚಾರಿಸ್ಕೊಂಡು ಹೇಳ್ಬಿಡ್ತೀನಣ್ಣ. ಹೋಗು. ನಡೀರಪ್ಪ ನಡೀರಿ. ಅದೇನು ಕೇಳ್ಕೊಂಬರ್ತಾನ ಕೇಳ್ಕೊಂಬರ್ಲಿ. ಆಮೇಲೆ ಗೌಡರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ದ್ಯಾವ್ರವ್ರಿಗೆ ಲಗ್ನ ಆಗಿರಬೇಕು, ಮಕ್ಕಳಿರ್ಬೇಕು ಅಂತಂದ್ರು. ನಾನೇ ದ್ಯಾವ್ರವ್ರ್ತೀನಿ, ಅದು ನನ್ನ ಭಾಗ್ಯ ಅಂದೆ. ಹಂಗೆಲ್ಲ ಆಗಕ್ಕಿಲ್ಲ, ಅದಕ್ಕೆ ಶಾಸ್ತ್ರ ಸಂಪ್ರದಾಯ ಐತೆ ಅಂದ್ರು. ಅಲ್ಲ, ಸತ್ತೋದ್ನೆಲ್ಲ ನಮ್ಮ ನಂಜಪ್ಪ ಅವನು ದೇವ್ರವ್ರಾಗ ನಿಂತ್ಕೊಂಡಾಗ ಲಗ್ನನೇ ಆಗಿರಲಿಲ್ಲ. 4 ವರ್ಷ ಆದ್ಮೇಲೆ ಅವ್ನು ಲಗ್ನ ಆಗಿತ್ತು. ಅದಕ್ಕೆ ಬೇಗ ತೀರ್ಕೊಂಡ. 8 ಮಕ್ಕಳನ್ನ ಒದ್ದಾಡಂಗ್ ಮಾಡೋದ ಅಂತಂದ್ರು. ಈಗ ಹೇಳಿ, ಲಗ್ನ ಆಗಿರೋರು ಮಕ್ಕಳಿರೋರು ಯಾರು ದೇವ್ರವ್ರ್ತೀರಿ? ಯಾರು ಏನ್ ಮಾಡೋದು? ಒಳ್ಳೆ ಕೆಲಸ ಐತಲ್ಲ, ನಾವು ಜಾತ್ರೆ ನಿಲ್ಸಕತ್ತದ. ಆಯ್ತು ಕಣ್ರಪ್ಪ, ನೀವ್ಯಾರು ಹೊರಕಿಲ್ಲ ತಾನೆ? ಈ ಕಿತ ನಾನೇ ಬರ್ತೀನಿ ಕಣ್ರಪ್ಪ. ಏನ್ರಪ್ಪ ನಿಮ್ಗೆಲ್ಲ ಒಪ್ಗೆನಾ? ಎಲ್ರಿಗೂ ಒಪ್ಗೆನಾ? ಸರಿ, ಹಂಗಿದ್ರೆ ಯಾವುದೋ ಕಾಲದ ಕೆಲವು ಶಾಸ್ತ್ರ ಈಗಲೂ ಪಾಲಿಸ್ಬೇಕು ಅಂದ್ರೆ ಹೇಗೆ ಗೌಡ್ರೆ? ಈ ಜನ ಕುಡಿತಾರೆ, ಮಾಂಸ ತಿಂತಾರೆ, ಜಾತ್ರೆ ದಿವಸ ಬಿಡುವುದಿಲ್ಲ. ಕೂಡ್ಕೊಂಡು ತಲೆ ಮೇಲೆ ದೇವ್ರು ಕೂರಿಸ್ಕೊಂಡು ಹೋಗ್ತಾರೆ. ಗೌಡ್ರೆ, ಈ ವಿಷಯ ನಿಮ್ಗೆ ಯಾವತ್ತೂ ಹೇಳಿರ್ಲಿಲ್ಲ. ಬುದ್ಧಿ ಮಾಡ್ಕೊಳ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಗೊತ್ತೇ? ದೇವ್ರನ್ನ ಮುಟ್ಬೇಕಾದ್ರೆ ಕೆಲವು ನಿಯಮಗಳಿವೆ.
ಇವ್ರ ಕೈನಾಗ ಆಗುತ್ತೇ? ಆದ್ರೂ ಅವ್ರ ಪೈಕಿ ಯಾರಾದ್ರೂ ಒಬ್ರು ದ್ಯಾವ್ರನ್ನ ತಲೆ ಮೇಲೆ ಇಟ್ಕೊಂಡು ಮೆರವಣಿಗೆ ಮಾಡ್ಬೇಕಲ್ಲಪ್ಪ. ಒಂದು ಹೋಮ ಮಾಡಿದ್ರೆ ಆಯ್ತು. ಸೀದಾ ದೇವ್ರನ್ನ ತೇರಲ್ಲಿ ಕುಣ್ಸೋಣ, ಕೆಲಸ ಮುಗ್ಸೋಣ. ಇವ್ರ ಸಮಸ್ಯೆ ಬೇಡ. ನಾನು ಹೇಳ್ದೆ ನಾಗಕ್ಕ, ಹಂಗೆಲ್ಲ ಆಗಕ್ಕಿಲ್ಲ. ಮೊದ್ಲಿಂದ ನಡ್ಕೊಂಡ್ ಬಂದಿದ್ದೀನಿ, ಹಂಗೆಲ್ಲ ನಿಲ್ಸಕ್ ಆಗಕ್ಕಿಲ್ಲ ಅಂತ. ಆದ್ರೆ ಹೋಗ್ಲಿ ಬಿಡ್ಲ ಮಾದ, ನಮ್ಮ ಜನಕ್ಕೆ ಇದೆಲ್ಲ ಮಾಮೂಲಿ ತಾನೆ. ಒಟ್ನಾಗೆ ದೇವ್ರಿಗೆ ನನ್ನ ಸೇವೆ ಇಷ್ಟ ಇಲ್ಲ ಅಂದಮೇಕೆ ಗೌಡ್ರನ್ನ ಐನೂರನ್ನ ಅಂದು ಏನು ಪ್ರಯೋಜನ? ಶಿವು, ನಿನ್ನ ಆಸೆ ಫಲಿಸ್ಲಿಲ್ಲ ಕಣಪ್ಪ. ಹೋಗಪ್ಪ, ಓದ್ಕೋ ಹೋಗು ಹೋಗು. ಅಯ್ಯೋ, ನನ್ನ ಹಣೆ ಬರನೇ ಚೆನ್ನಾಗಿಲ್ಲ. ನಾನಲ್ವಾ ಪಟ್ ಬಂದಿದ್ದು? ಅಲ್ವೋ, ನಾನು ವಿಶ್ವ ನೋಡಕ್ಕಿಂತ ಮೊದಲೇ ಓಡ್ ಬಂದಿದ್ಯಾ, ಅದಕ್ಕೆ ನೀನು ಡಿಸ್ಕ್ವಾಲಿಫೈ ಮಾಡಿದ್ದೀನಿ. ಮತ್ತೆ ಯಾಕೆ ಹೊಡ್ಸಿದ್ರಿ? ಹಂಗೆ ಪ್ರೈಸ್ ಕೊಡ್ಬೇಕಾಗಿತ್ತು. ಬಾರೋ ಶಿವು, ಅವನ ಕಬಡ್ಡಿ ನೋಡ್ಕೊಳ್ಳೋಣ. ನೀವು ರೆಡಿ ನಡ್ರಾ? ನೀವು ರೆಡಿ ನಡ್ರಾ? ರೆಡಿ ಸರ್. ಸಾರ್ ಶಿವು. ಏನು ಶಿವು ಸಾರ್. ಓ ಏ ಶಿವ, ನಿಂತ್ಕೊಳ, ಹೊರಗಡೆ ಬರ. ಯಾಕೆ ಸರ್? ಹೊರಗಡೆ ಬಾ. ನೀನು ಆಡಂಗಿಲ್ಲ, ಹೊರಗಡೆ ಬರ. ಅಲ್ಲ ಸರ್, ಅವನೇ ನಮ್ ಕಬಡ್ಡಿ ಕ್ಯಾಪ್ಟನ್. ಗೊತ್ತಿದೆ, ಸುಮ್ಮನೆ ಹೋಗ ಆ ಕಡೆಗೆ. ಹೋಗ್ರ, ಆಡ್ಕೋರ. ಸರ್, ಇದು ಮೋಸ. ಏನ ನನಗೆ ಮೋಸ ಅಂತೀಯನ? ಸಿದ್ದಣ್ಣ, ಇವನ ಹೆಸರನ್ನ ಅಟೆಂಡೆನ್ಸ್ ಇಂದ ಕಿತ್ತಾಕೋ. ನೀವ್ ಹೇಳಿದ್ರೆ ಆಯ್ತು ಸರ್, ಅಷ್ಟೇನೆ. ಬರ್ರ ಹೋಗೋಣ. ಹೋಗ್ರ. ಮೆಶು ಬೆಟ್ಟಗಳು ನಾಯಿ. ಯಾವನ ಹಂಗಂದನೋ? ನಾನಲ್ಲ ಸರ್. ಹಿಡಿಯ ಕೈ. ಏ, ಮುಂದಿನ ಗಾಂಧಿ ಜಯಂತಿಗೆ ನೀನು ಭಾಷಣ ಮಾಡ್ಬೇಕಲ್ವೇನೋ? ಹೋಗ. ಇಲ್ಲ ಅನ್ಬೇಡ ರಾಮಣ್ಣ. ಲಚ್ಚ, ನಿನಗೆ ಗೊತ್ತು, ನಾವು ಮಕ್ಕಳನ್ನ ಕೆಲ್ಸಕ್ಕೆ ಸೇರಿಸ್ಕೊಳ್ಳೋ ಆಗಿಲ್ಲ. ಆದರೂ ನಿನಗೆ ಸಹಾಯ ಆಗಲಿ ಅಂತ ನಿನ್ನ ಸೊಸೆನ ಕೆಲ್ಸಕ್ಕೆ ಕರ್ಕೊಂಡ್ವಿ. ಈಗ ಇವನು ಇಟ್ಕೊ ಅಂದರೆ ಹಂಗೆಲ್ಲ ಹೇಳ್ಬೇಡ ರಾಮಣ್ಣ. ನನ್ನ ಸೊಸೆ ದೇವಸ್ಥಾನದ ಮೆಟ್ಲು ಗುಡಿಸ್ಬೇಕಾರೆ ಜಾರಿ ಕಾಲು ಮುರ್ಕೊಂಬಿಟ್ಟವಳೆ. ಡಾಕ್ಟ್ರು ಬೇರೆ ಒಂದು ತಿಂಗಳಿಗೆ ದೋಡಾಡಬಾರ್ದು ಅಂತ ಹೇಳ್ಬಿಟ್ಟವ್ರೆ. ಅದಕ್ಕೆ ನಮ್ಮ ಶಿವು ಬೆಳಿಗ್ಗೆ ಈ ಸ್ಕೂಲ್ಗೆ ಹೋಗಿಕ್ಕಿನ್ನ ಮುಂಚೆ ಬಂದು ಕ್ಲೀನ್ ಮಾಡ್ತಾನೆ, ಈ ಸ್ಕೂಲ್ ಬಿಟ್ಟ ಮೇಲೂ ಬಂದು ಕ್ಲೀನ್ ಮಾಡ್ತಾನೆ. ದೊಡ್ಡ ಮನ್ಸು ಮಾಡಬೇಕು ರಮಣ. ಸರಿ, ನೀನು ಗೋಲ್ಡ್ ನೋಡೋಕ್ಕಾಗಲ್ಲ. 25 ರೂಪಾಯಿ ಕೊಡ್ತೀನಿ. ಅಲ್ಲ, ಅದು ಇಡೀ ದಿನ ಇರೋಕ್ಕಾಗಲ್ಲ ಅಂತಿದ್ಯಾ. ನಿನ್ನ ಸೊಸೆ ಇರ್ತಿದ್ಲು, ಅದಕ್ಕೆ 40 ರೂಪಾಯಿ ಕೊಡ್ತಿದ್ದೆ. ಈಗ ಇವನು ಸ್ಕೂಲ್ ಬಿಟ್ಟು ಬಂದರೆ ನಾನೇನಾದರೂ ಕೊಡಬಲ್ಲೆ. ನಾನು ಸ್ಕೂಲ್ ಬಿಡಕ್ಕಿಲ್ಲ. ನೋಡ್ದ್ಯಾ, ನಿನ್ನ ಮುಂದೆನೇ ಎಷ್ಟು ಹಠ ಮಾಡ್ತಿದ್ದ ನೀವನು. ಆಯಿತು, ಎಷ್ಟೋ ಕೊಡಿ. ಶಿವು, ಅವ್ರು ಹೇಳಿದ ಕೆಲಸ ಮಾಡಪ್ಪ. ಸರಿ, ಬಾ ತಗೋ, ಒಳಗಡೆ ಹೋಗಿ ಕ್ಲೀನ್ ಮಾಡು. ಬರ್ತೀನಿ ರಮಣ. ಆಯ್ತು, ಹೋಗಪ್ಪ. 6, 12, 20, 24. ಏನ್ರ ನಿದ್ದೆ ಹಾಳು ಮಾಡ್ತಿರೋದ? ಏನೋ ಗಬ್ಬು ವಾಸನೆ. ಏನೋ ಇಷ್ಟೊಂದು ಗಬ್ಬು ಹೊಡಿತಾ ಇದೆಯಾ? ಇಡೀ ಸ್ಕೂಲ್ ಕೊಳ್ತು ವಾಸನೆ ಬರ್ತಾ ಇದೆ. ಹೋಗ, ಇವತ್ತು ಸ್ಕೂಲ್ ಬರ್ಬೇಡ. ಹೋಗ. ಸಾರು ಇಲ್ಲ, ಹುಳಿನೂ ಇಲ್ಲ. ಹೋಗ, ಮೊದಲು ತೊಳಗ ಇಲ್ಲಿಂದ. ಏನಮ್ಮ, ಆಸ್ಪತ್ರೆನೆಲ್ಲ ಗಲೀಜ್ ಮಾಡಿದ್ರೆ ಯಾರು ಕ್ಲೀನ್ ಮಾಡೋದು? ಭಯ್ಯ, ನಿಮ್ದಕ್ಕೆ ನಮ್ದು ಪೈಸೆಗೆ ಕೊಡ್ತೀವಿ, ಸ್ವಲ್ಪ ಕ್ಲೀನಿಗೆ ಮಾಡಿಸಿ. ಸರಿ, 100 ರೂಪಾಯಿ ಕೊಡು. ಅಮ್ಮುಜಾನ್, 100 ರೂಪಾಯಿ ದೇದೋ. ಭಯ್ಯ, ಲೇಲೋ. ಇಲ್ಲೊಂಚೂರು ಗಲೀಜಾಗಿದೆ, ಬಂದು ಕ್ಲೀನ್ ಮಾಡಪ್ಪ. ನಮ್ಮ ಅಪ್ಪ ಇಲ್ಲ, ಚಿಕ್ಕೋನಿರೋವಾಗೆ ಸತ್ತೋದ್ರು. ತಾತ ಅವರೇ. ನಮ್ದು ತಾತ ಅವರೇ ದಿನ ದಾರು ಪೀತಾರೆ. ಈಗ ಅವ್ರ ಲಿವರು ತುಕ್ಕಿಡ್ ಸೈಕಲ್ ಚೇನ್ ಥರ ಆಗೋಗಿದೆ. ಏಕ್ ಬಾತ್ ಹೇಳ್ತೀನಿ ಶಿವು, ಏನು ಬೇಕಾದ್ರೂ ತಿನ್ಬೋದು, ಆದರೆ ಕುಡಿಬಾರ್ದು. ಗಾಂಧೀಜಿನೂ ಕುಡಿಬಾರ್ದು ಅಂತ ಹೇಳೋರೆ. ನಾನು ಮುಂದಿನ ವರ್ಷ ಗಾಂಧೀಜಿ ಬಗ್ಗೆ ಭಾಷಣ ಮಾಡ್ತೀನಿ. ಹೌದಾ? ಭಾಷಣ ಮಾಡ್ಬೇಕಾದ್ರೆ ಹೇಳು ಶಿವು, ಏಕ್ ಅಚ್ಚ ಗಾಂಧಿ ಕಾಲ್ ಮಾಡ್ಕೊಡ್ತೀನಿ. ಅಚ್ಚ ದಿಕ್ಕೇಗ. ಅರೆ ಇಸ್ಕಿ, ಇವತ್ತು ಯಾಕೆ ನೀನು ಸ್ಕೂಲ್ಗೆ ಹೋಗಿಲ್ಲ?
ಇಲ್ಲ ಇಲ್ಲಿಂದ ಹೋಗ್ಬೇಕಾದ್ರೆ ಮೈಯೆಲ್ಲ ವಾಸನೆ ಬರುತ್ತೆ, ಎಲ್ಲರೂ ನಗ್ತಾರೆ. ಉತ್ನಾಯಿಚ್ ಕಡಕ್ ಬತ್ ಹೇಳ್ದೆ ನೋಡು. ಏನು ಇದು? ಇದು 10 ಬಾಟ್ಲಿ ಶಿವು. ಇದು ದುಬೈಯಲ್ಲಿ ಫುಲ್ ಫೇಮಸ್ಸು ಅಂತ ನಮ್ಮ ಭಯ್ಯ ಹೇಳ್ತಾನೆ. ಇದ್ರನ್ನ ಸ್ವಲ್ಪ ಹಾಕೊಂಡು ನೋಡು, ಓಡಾಡ ಅಗರಬತ್ತಿ ಫ್ಯಾಕ್ಟ್ರಿ ಆಗ್ಬಿಡ್ತೀಯಾ. ತಗೋ. ಯಾರು ಸೆಂಟ್ ಹಾಕೊಂಬಂದಿರೋದು? ಶಿವು ಸರ್. ಇವತ್ತು ಲೇಟಾ? ಹಾಳಾಗೋಲಿ, ಹೋಗಿ ಕುತ್ಕೋಗ. ಮುಂದಿನ ಪರೀಕ್ಷೆ ಇದೆ ಗೊತ್ತಿದ್ಯಾ? ಸರ್. ಸರ್. ಆಯ್ತು ಸರ್. ನೋಡ್ಕೊಂಡು ನಡಿಯೋ, ಮೈಲ್ಗೆ ಆಗತ್ತೆ. ನಿನಗ್ ಮೈಲ್ಗೆ ಆಗತ್ತೆ ಅಂದ್ರೆ ನೀನೇ ನೋಡ್ಕೊಂಡು ನಡಿ, ನಾನ್ ಯಾಕೆ ನೋಡ್ಕೊಂಡು ನಡಿಬೇಕು? ಏನೋ ಬೇಜಾರ್ ನಿಗಿರ್ತಿದ್ಯಾ? ನಾನು ಯಾರು ಅಂತ ಗೊತ್ತು ತಾನೆ? ನೀನು ಗುಳ್ಳನರಿ, ಒಂದ್ ಆಟದಲ್ಲಿ ಗೆಲ್ಲಕ್ಕಾಗಲ್ಲ, ಯಾವಾಗ್ಲೂ ಮೆಸ್ಟ್ ಬಾಲ್ ಹಿಡ್ಕೊಂಡು ಮೋಸದಿಂದ ಗೆಲ್ತೀಯ. ಲೈ, ನಿನ್ ತಾಕತ್ತಿದ್ರೆ ಬಾರೋ, ಹೊಳೆ ಹತ್ರ ಬಾರೋ. ಶಿವು 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 ಶಿವು. ಸೌಂಡ್ ಮಾಡಕ್ಕಿಂತ ಮುಂಚೆನೆ ನೆಗ್ದ. ಲೇ, ನಿನ್ನಂತ ಕುಣಿಯಕ್ಕಾಗ್ದವ್ ನೆಲ ಡೊಂಕು ಅನ್ನಂತೆ. ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮೋಸ ಮಾಡ್ತಾ ಇದ್ದೀರಾ? ಆಯ್ತು, ಇನ್ನೊಂದ್ ಚಾನ್ಸು. ಇವಾಗ ನೀನ್ ಮೊದ್ಲು ನೀರುಗಾರು, ಆಮೇಲೆ ನಾನು ಹಾರ್ತೀನಿ. ನೋಡೋಣ ನೋಡೋಣ. ಅಯ್ಯೋ, ಕಾಪಾಡಿ ಕಾಪಾಡಿ ಕಾಪಾಡಿ. ತಾತ ತಾತ. ಈ ಬ್ಯಾಗ್ ಕೆಲಸ ಮುಗಿಸ್ರಪ್ಪ. ಗೌಡ್ರೆ ಏನ ನಿಮ್ಮಮ್ಮಗನ್ನ ಹುಡುಗರು ಹಳ್ಳಕ್ಕೆ ತಳ್ಳಿಬಿಟ್ಟಾರ ಗೌಡ್ರೆ. ಎಲ್ಲಲ್ಲ? ಬನ್ನಿ ಬನ್ನಿ, ಅಲ್ಲೇ 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 ನಡ್ರಿ ಅಲ್ಲಿ. ಏನಾದ್ ಮಗ? ಇವ್ರ ಜೊತೆ ಸೇರ್ಬೇಡ ಅಂತನ್ನಲ್ಲ. ಎತ್ಕೊಳ್ರಲ್ಲಿ, ಬ್ಯಾಗ್ನ ಎತ್ಕೊಳ್ರಲ್ಲಿ. ನನ್ನ ಮೊಮ್ಮಗನ ನೀರಿಗೆ ತಳ್ಳಿ ಮುಳುಗ್ ಸಾಯಿಸ್ಬೇಕು ಅಂತಿದ್ದೇನಲ್ಲಿ. ಏನ್ ತಿಮಿರಲ್ಲ ನಿಂದು. ಬಾ, ಇವತ್ತೈತೆ ನಿನಗೆ ತೋರಿಸ್ತೀನಿ. ನೀ ಸುಮ್ಮನಿರ್ ಮಗ. ನೀವು ಕರ್ಕೊಂಡು ಹೋಗ್ರಲ್ಲಿ ಬ್ಯಾಗ್ನೇ. ಅಲ್ಲ ತಾತ, ಸಾಕ್ತಿ ಬೇರೆ ಹೇಳಕ್ ಬರ್ತಾನೆ. ನಿಮ್ಮ ಅಪ್ಪರಿಗೆ ಹೇಳ, ನಡಿ ಮನೆಗೆ. ಲೇ, ಇವನ್ ಕರ್ಕೊಂಡು ಹೋಗ ಕಂಬಕ್ಕೆ ಕಟ್ಲ. ಇವತ್ತವನ್ಗೊಂದು ದಾರಿ ತೋರಿಸ್ತೀನಿ. ನಿಲ್ಲಿಸ್ಬೇಡ, ಹಾಕು ನನ್ನ ಹಾಕು. ಕಲ್ತ್ಕೊಳ್ಳಿ ನನ್ನ ಮಗ, ಕಲ್ತ್ಕೊಳ್ಳಿ. ಅಪ್ಪ ಅಪ್ಪ, ಶಿವುದೇನು ತಪ್ಪಿಲ್ಲ, ನಾನು ಅಲ್ಲೇ ಇದ್ದೆ. ವಿನೋದನ್ ಜೀವ. ಬಾಯ್, ಅಲ್ಲೇನೋ ಮಾಡ್ತಿದ್ದೆ ನೀನು. ಆ ಪೋಲಿ ಹುಡುಗರ ಜೊತೆ ಸೇರಿ ಹಾಳಾಗಿ ಹೋಗಿದ್ಯಾ? ಹೋಗೆ. ಏನ್ ಅಲ್ಲಿ ನೋಡ್ತಾ ಇದ್ಯಾ? ಹೋಗೆ. ಗೌಡ್ರೆ, ಈ ನನ್ನ ಮಕ್ಕಳು ಈ ನನ್ನ ಮಕ್ಕಳು ಒಂದು ದಾರಿ ಕಳಿಸ್ಬೇಕು. ಅಯ್ಯೋ, ಹೊಡಿಬೇಡ ಅಂತ ಹೇಳಿ. ಆ ನಿನ್ನ ಮಗ ಇದೇ ಕಂಬಕ್ಕೆ ಕಟ್ಟಿಸ್ಕೊಂಡು ಅದೇ ತಿಂದಿದ್ದ.
ಆದ್ರೂ ನಿಮ್ ವಂಶದ ಚರ್ಬಿ ಕರಗಲಿಲ್ಲ ನೋಡು. ಬುದ್ಧಿ ಏನೋ ತಿಳಿದೆ ತಪ್ಪು ಮಾಡ್ಬಿಟ್ಟವನೆ. ಇದೊಂದು ತಪ್ಪಾಗಿ ಸಮಸ್ಬಿಡಿ ಬುದ್ಧಿ. ಇಲ್ಲ ತಾತ, ನಾನೇನ್ ತಪ್ಪು ಮಾಡಿಲ್ಲ. ಏಯ್ ಸುಳ್ಳು ಬೇರೆ ಬಗೊಳ್ತೀಯಲ್ಲ. ಎಷ್ಟಲ್ಲ ಪೊಗರು ನಿಂದು. ಆತ ಇನ್ನೊಂದು ಹಾಕೇಟ ಹಾಕು ಇನ್ನೊಂದು. ಹುಸಿ ತಡ್ಕೊ ಮಗ. ನಗವ ಬೇಗ ತಗೊಂಬರವ ಮಗ. ಕಾಟ ಕೊಡ್ತಾಳೆ, ಹುಷಾರಾಯ್ತದೆ. ಹುಸಿ ತಡ್ಕೊ ಮಗ. ನಗವ ಹುಸಿ ಬೇಗ ಕೊಡವ. ಮೆತ್ತಿಗೆ ಮೆತ್ತಿಗೆ ತಡ್ಕೊ ಮಗ. ತಡ್ಕೊಳ್ಳೋ ಹುಸಿ ನೋಡ್ಕೊಂಡು ಕೊಡವ. ಬಿಸಿ ಆಯ್ತು. ಆಯ್ತು ಮಗ. ತಾತ, ಏನ್ ಮಗ? ಅಪ್ಪ ಹಿಂಗೆ ಯಾಕೆ ಹೊಡೆದ್ರು? ಆಗ ನೀನಿನ್ನು ಸಣ್ಣ ಹುಡುಗ ಕಣಪ್ಪ. ನಿಮ್ಮಪ್ಪ ಏನೋ ನನ್ನಂಗೆ ಊರಲ್ಲೆಲ್ಲ ಏಲ್ ಬಾಚಕ್ ಹೋಗ್ತಾ ಇದ್ದ. ಒಂದಿನ ಗೌಡ್ರ ಮನೆಗೆ ಏಲ್ ಬಾಚಕ್ ಹೋಗಿದ್ದ. ಅವತ್ತೇ ಅವ್ರ ಮನೆಗೆ ಕಳ್ತನ ಆಗ್ಬೇಕಾ? ಆ ಕಳ್ತನನ ನಿಮ್ಮಪ್ಪ ಇನ್ ಮೇಲೆ ಒರೆಸ್ಬಿಟ್ರು. ಗೌಡ್ರು ಸುಮ್ಕೆ ಬಿಟ್ಟಾರ. ಪಂಚಾಯಿತಿ ಕರೆಸಿ ನಿನಗೆ ಕಟ್ಟಿದ್ರಲ್ಲಪ್ಪ ಕಂಬ, ಅದೇ ಕಂಬಕ್ಕೆ ನಿಮ್ಮಪ್ಪ ಇನ್ನು ಕಟ್ಟಿ ಚಾವಟಿ ತಗೊಂಡು ಚರ್ಮ ಸುಲಿಯೋ ಗಂಟ ಬಾರಿಸ್ಬಿಟ್ರು ಕಣೋ. ಆಮೇಲೆ ನಿಮ್ಮಪ್ಪಯ್ಯ ಗೌಡ್ರ ಮನೇಲೆ ಜೀತ ಮಾಡೋದು ಅಂತ ಆಯ್ತು. 1-2 ದಿನ ಕೆಲಸ ಮಾಡಿರ್ಬೋದು ಕಣ್ಲ. ಹುಳುಕ್ ಕುಡಿಯೋ ಔಷಧಿ ಕುಡಿದು ಸತ್ತೋಗ್ಬಿಟ್ಟ ಕಣೋ. ಮಗ, ನಿಮ್ಮಪ್ಪ ಏನೋ ನಿನ್ನಂಗೆ ಮಾತಿಗೆ ಮುಂಚೆ ಸಿಟ್ಟು ಮಾಡ್ಕೊಂತ ಇದ್ದ ನೋಡು, ಸತ್ತೋಗ್ಬಿಟ್ಟ. ಅದೇ ನಾನು ನೋಡು, ಯಾರೇನೇ ಅಂದ್ರು ಕೋಪ ಸಿಟ್ಟು ಮಾಡ್ಕೊಳಕ್ಕೆ ಇಲ್ಲ. ಅದಕ್ಕೆ ನಾನಿನ್ನು ಬದುಕಿವ್ನಿ. ಅದಕ್ಕೆ ಮಗ ನೋಡು, ಬುದ್ಧಿ ಹೇಳ್ತಾ ಇವ್ನಿ. ಯಾರೇನೇ ಅಂದ್ರು ಸಿಟ್ಟು ಮಾಡ್ಕೋಬೇಡ ಮಗ. ಮಗ, ಈ ಸ್ಕೂಲ್ಗೆ ಹೋಗು, 4 ಅಕ್ಷರ ಕಲ್ತ್ಕೊ, ಚೆನ್ನಾಗಿ ಓದಿ ಪೇಟೆಗೂ ಹೋಗಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡು ನಮ್ಮನ್ನೆಲ್ಲ ಸಾಕ್ಬೇಕು. ಸಾಕ್ತಿಯ ಮಗ? ಇಲ್ಲ, ಇನ್ ಮುಂದೆ ಸ್ಕೂಲ್ಗೂ ಕಾಲಿಡಲ್ಲ ನಾನು. ನಗ್ ಸಾರಕ್ಕೂ ಹಂಗನ್ಬೇಡ, ಚೆನ್ನಾಗಿ ಓದ್ಬೇಕು ನೀನು. ಅದೇ ನಮ್ಮ ಆಸೆ ಕಣೋ. ಇಲ್ಲ, ನಾನು ಹೋಗಕ್ಕಿಲ್ಲ ಆದ್ರೆ ಹೋಗಕ್ಕಿಲ್ಲ. ಯಜಮಾನ್ರೇ, ಯಜಮಾನ್ರೇ. ಯಾರು? ನಮಸ್ಕಾರ ಬುದ್ಧಿ. ಇಲ್ಲಿ ಯಾರಾದರೂ ಕೂಲಿಯವ್ರು ಸಿಗ್ತಾರಾ? ಕೂಲಿಯವ್ರಾ? ಯಾಕೆ ಬುದ್ಧಿ? ಏನಿಲ್ಲ, ಲಗೇಜ್ಗಳಿದ್ವು, 2 ಕೈ ಇರೋದು, 3 ಬ್ಯಾಗ್ ಇದೆ, ಅದಕ್ಕೆ ಕೇಳಿದೆ. ನಾನೇ ಬರ್ತೀನಿ ಬುದ್ಧಿ. ಎಷ್ಟು ಕೊಡಬೇಕು? ಎಷ್ಟೋ ಕೊಡೋರಂತೆ ಬಿಡಿ ಬುದ್ಧಿ. ಸರಿ ಬನ್ನಿ. ಇದ್ಕೊಡಿ ತೊಗೊಳ್ಳಿ. ಮೆತ್ಗೆ. ಇಲ್ಲಿ ಸ್ಕೂಲ್ ಮನೆ ಯಾವ ಕಡೆ? ಹಿಂಗೆ ನಡೀರಿ ಬುದ್ಧಿ. ಹಿಂಗ? ಕಷ್ಟ ಆಗ್ತಿದೆಯಾ ಯಜಮಾನ್ರೆ? ಇಲ್ಲ ಬುದ್ಧಿ. ಈ ವಯಸ್ಸಲ್ಲಿ ಯಾಕೆ ಕೂಲಿ ಮಾಡ್ತೀರಿ?
ಏನು ಮಾಡೋದು ಬುದ್ಧಿ, ಹೊಟ್ಟೆ ಪಾಡ್ ನಡಿಬೇಕಲ್ಲ. ಮಕ್ಕಳು ಮರಿ ಒಬ್ಬ ಮಗ ಇದ್ದ ಬುದ್ಧಿ, ಅವನು ತೀರ್ಕೊಂಡ್ಬಿಟ್ಟ. ಎಷ್ಟು ಮನೆ ಇದೆ ಈ ಊರಲ್ಲಿ? ಐತೆ ಬುದ್ಧಿ, ಒಂದು 800 ಮನೆ. ಹಾಂ. ಇನ್ನು ತುಂಬ ದೂರ ಹೋಗ್ಬೇಕಾ? ಇಲ್ಲ ಬುದ್ಧಿ, ಹತ್ರನೇ ಐತೆ. ಬುದ್ಧಿ, ಹಾಂ. ನಮ್ಮೂರಾಗೆ ನಿಮ್ಗೆ ನೆಂಟ್ರು ಯಾರನ್ನ ಅವ್ರ? ಯಾರ ಮನೆಗೆ ಬಂದಿದ್ದೀರಿ ನೀವು? ಇಲ್ಲ, ನಾನು ನಿಮ್ಮೂರು ಸ್ಕೂಲ್ಗೆ ಹೆಡ್ ಮಾಸ್ಟರ್ ಆಗಿ ಬಂದಿದ್ದೀನಿ. ಹೊಸ ಹೆಡ್ ಮಾಸ್ಟ್ರಾ? ಹ್ಞೂ. ಬುದ್ಧಿ, ಹ್ಞೂ. ಇಲ್ಲೇ ಇಲ್ಲೇ ಇದೇ ಮನೆ ಕಣ್ ಬುದ್ಧಿ. ಇಲ್ಲೇ ಇಳಿಸ್ತೀನಿ ಬುದ್ಧಿ. ಇಳಿಸಿ. ಶಿವ, ಬರಲ್ಲ ಬುದ್ಧಿ? ತಗೊಳ್ಳಿ ಬುದ್ಧಿ, ನನ್ನ ತಾವು ಚಿಲ್ಲರೆ ಇಲ್ಲ ಬುದ್ಧಿ. 10-20 ಇದ್ರೆ ಕೊಡಿ. ಇರಲಿ, ಇಟ್ಕೊಳ್ಳಿ. ಸ್ಟ್ರೆಂತ್ ಎಷ್ಟಿದೆ? 127 ಜನ ವಿದ್ಯಾರ್ಥಿಗಳಿದ್ದಾರೆ ಸರ್. ಹಾಂ. ಯಾವುದೂ ಅಬ್ಸೆಂಟ್ ಇಲ್ಲ, ಎಲ್ಲ ಪ್ರೆಸೆಂಟ್ ಆಗ್ತಾವ್ರೆ. ಪರವಾಗಿಲ್ಲ, ನಮ್ಮ ಸ್ಕೂಲು ಚೆನ್ನಾಗಿ ನಡೀತದೆ. ಇಲ್ಲಿ ಸದ್ಯಕ್ಕೆ ಏನು ತೊಂದರೆ ಇಲ್ಲ. ಓಹೋ, ನೀವೇನಾ ಈ ಸ್ಕೂಲಿಗೆ ಬಂದು ಹೊಸ ಹೆಡ್ ಮಾಸ್ಟ್ರು? ನಮ್ದೊಂದು ನಮಸ್ಕಾರ. ತಾವು? ನನ್ನ ಹೆಸರು ಸಿದ್ದಣ್ಣ ಅಂತ, ಗೌಡ್ರ ಕಡೆಯವನು. ನಮ್ಮ ಸ್ಕೂಲ್ ಜವಾನ ಸರ್. ಓ ಹೌದಾ? ಹಾಂ. ನೀವು ಹೊರಗಡೆ ಇರಿ, ನಾನು ಕರೆದಾಗ ಬನ್ನಿ. ಸರ್, ಅದು ಕೂತ್ಕೊಳ್ಳಿ. ಇಬ್ಬರೇ ಅಂತ ಕಾಣಿಸುತ್ತೆ ಟೀಚರ್ಸು? ಹ್ಞೂ ಸರ್, ನೀವು ಸೇರಿ 3 ಜನ. ಓಕೆ. ಕೈ ಕಾಲು ತೊಳ್ಕೊಂಡು ಬರ್ತೀನಿ, ಹೂವು ನೋಡ್ಕೊ. ಏನೂ ಆಗ್ಲೇ ಇಲ್ಲ. ಏನೂ ಆಗೋಲ್ಲ. ಮೃತ್ಯೋ ಮುಕ್ಷಿಹಾಮೃತ. ಏನಮ್ಮ ತುಳಸಿ, ಇಷ್ಟು ಲೇಟಾಗಿ ಬಂದೆ? ಕೊಡೋಗ್ಲಿ. ಏನು ಹೂವು ಕಡಿಮೆ ಇದೆ? ಇಷ್ಟೇ ಸಿಕ್ಕಿದ್ದು. ಆಯ್ತು, ಕೊಡು. ಬತ್ತೀನ ಐನೂರೇ? ಆಯ್ತು, ಹೋಗಮ್ಮ. ಬರ್ತೀನಿ ಶಿವು. ಆಯ್ತಕ್ಕ. ಶುಕ್ಲಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ. ಯಜಮಾನ್ರು ಬರಲೇನೇನಮ್ಮ? ಕೂತ್ಕೊಳ್ಳಿ. ಸರ್, ಇದು 6-7ನೇ ಕ್ಲಾಸ್ ಸರ್. ಅದೇನದು ಮಧ್ಯದ ಬೆಂಚ್ ಖಾಲಿ ಇದೆ? ಸರ್, ಅದು 1ನೇ ಬೆಂಚಲ್ಲಿ 500 ಮಕ್ಕಳು, 2ನೇ ಬೆಂಚಲ್ಲಿ ಗೌಡ್ರ ಮಕ್ಕಳು, ಆ ಕೊನೆ ಬೆಂಚಲ್ಲಿ ಕೇರಿಯವ್ರ ಮಕ್ಕಳು. ಏನ್ರಿ ಇದು 500 ಗೌಡ್ರು? ನಂಗೇನು ಅರ್ಥ ಆಗ್ತಿಲ್ಲಪ್ಪ. ನಾವಿಲ್ಲಿ ಪಾಠ ಮಾಡ್ತೀವಿ ಅಷ್ಟೇ ಸರ್. ಮುಂದಿಂದು ಸರಿ, ನಾನೀಗ ಒಂದು ಕೆಲಸ ಮಾಡ್ತೀನಿ, ಎಲ್ಲರನ್ನು ಮಿಕ್ಸ್ ಮಾಡ್ತೀನಿ. ಓಕೆ? ಚಿಕ್ಕವರೆಲ್ಲ ಮುಂದೆ ಕೂತ್ಕೊಳ್ಳಿ, ಹೆಣ್ಮಕ್ಳೆಲ್ಲ ಒಂದು ಸಾಲಲ್ಲಿ ಕೂತ್ಕೊಳ್ಳಿ, ದೊಡ್ಡವರೆಲ್ಲ ಸ್ವಲ್ಪ ಹಿಂದೆ ಬನ್ನಿ. ನೀ ಬರೋ. ಬಾಮ್ಮ, ನೀನು ಬಾಮ್ಮ, ಈ ಕಡೆ ಬಾ. ನೀನು ಬರೋ, ಈ ಕಡೆ ನೀನು ಹೋಗು. ಬರೋ ಈ ಕಡೆಗೆ. ನೀ ಆ ಕಡೆ ಹೋಗು, ಮುಂದೆ ಹೋಗು. ನೀ ಬಾ. ನೀ ಬಾಮ್ಮ, ಇಲ್ಲಿ ಈ ಕಡೆ ಬಾ. ಬಾ. ಕೂತ್ಕೋ ಇಲ್ಲಿ, ಇಲ್ಲೇ ಕೂತ್ಕೊಳ್ಳಿ. ಇನ್ಮೇಲೆ ಹೀಗೆ ಕೂತ್ಕೋಬೇಕು. ಯಾಕೋ ಲೇಟು? ಯೂನಿಫಾರ್ಮಲ್ಲಿ. ಸರ್, ನಾನು ಯಾರು ಅಂತ ಗೊತ್ತು ತಾನೆ? ಸರ್, ಇವ್ರು ನಮ್ಮ ದೊಡ್ಡ ಗೌಡ್ರ ಮೊಮ್ಮಗ. ಸರಿ, ನಾಳೆಯಿಂದ ಯೂನಿಫಾರ್ಮ್ ಹಾಕ್ಕೊಂಡು ಸಮಯಕ್ಕೆ ಸರಿಯಾಗಿ ಸ್ಕೂಲಿಗೆ ಬರಬೇಕು, ಆಯಿತಾ? ಕೂತ್ಕೋ.
ಬನ್ನಿ ಹೋಗೋಣ. ನಡೀರಿ ಸರ್. ಹಾಂ ತಗೊಳ್ಳಿ ಗೌಡ್ರೆ. ಮಾರಸಿವು. ಹಾಂ ಐಸಾ. ಇವ್ರು ಯಾರು? ಅದೇ ಸರ್ ಬೆಟ್ಟೆಗೌಡ್ರು, ನಮ್ಮ ವಿನೋದ್ ಗೌಡ್ರು ಇದಾರಲ್ಲ ಅವ್ರ ತಾತ. ಅವರು ಜಿಲ್ಲಾ ಪಂಚಾಯತ್ ಮೆಂಬರ್ ಸರ್. ಅದು ಸರಿ ರೀ, ಇವ್ರ ಫೋಟೋ ಯಾಕಿಲ್ಲಿ? ಅದೇ ಸರ್ ಅವ್ರು ಜಿಲ್ಲಾ ಪಂಚಾಯತ್ ಮೆಂಬರ್ ನೋಡಿ. ರೀ ಅದನ್ನೇ ಕೇಳ್ತಿರೋದು, ಇವ್ರ ಫೋಟೋ ಯಾಕೆ ಇಲ್ಲಿ ಅಂತ. ಅದೇ ಸರ್ ಅವ್ರ ಊರಿಗೆ ದೊಡ್ಡ ಗೌಡ್ರು. ನಮ್ಮ ಶಾಲೆನಲ್ಲಿ ಯಾವುದೇ ಕಾರ್ಯಕ್ರಮ ನಡೀಲಿ ಅವ್ರದೇ ಮುಂದಾಳತ್ವ, ಅವ್ರದೇ ಕಾಸು. ಕಾಸು? ಅದನ್ನ ಸರ್ಕಾರನೇ ಕೊಡುತ್ತಲ್ಲ. ಹೌದಾ ಸರ್? ಮೊದಲು ಆ ಫೋಟೋ ತೆಗಿರಿ. ಮಕ್ಕಳ, ಇವತ್ತಿಂದ ನಮ್ಮ ಸ್ಕೂಲನ್ನು ನಾವು ಹೊಸದಾಗಿ ರೂಪಿಸಬೇಕು. ನಮ್ಮ ಸ್ಕೂಲು ಈ ಜಿಲ್ಲೆಗೆ ಅಲ್ಲ, ಇಡೀ ರಾಜ್ಯಕ್ಕೆ ಮಾದರಿ ಸ್ಕೂಲ್ ಆಗಬೇಕು. ಹಾಗೆ ನೀವು ಕಷ್ಟಪಟ್ಟು ಓದಬೇಕು. ಎಲ್ಲರೂ ಕಷ್ಟಪಟ್ಟು ಓದ್ತಿರಲ್ಲ? ವೆರಿ ಗುಡ್. ಈಗ ಎಲ್ಲರೂ ಸಾಲಾಗಿ ಶಿಸ್ತಿನಿಂದ ಒಳಗಡೆ ಬರಬೇಕು. ಓಕೆನಾ? ಬನ್ನಿ. ಯಾಕ್ರೋ ಮಕ್ಕಳ, ಕ್ಲಾಸ್ಗೆ ಹೋಗಿಲ್ಲ? ನೋಡಿ ಮಕ್ಕಳೇ, ಇದು ಸರ್ಕಾರಿ ಶಾಲೆ. ನನಗೆ ಸರ್ಕಾರ ಸಂಬಳ ಕೊಡುತ್ತೆ. ನೀವು ದಕ್ಷಿಣ ಕೊಡೋದಕ್ಕೆ ಇದು ದೇವಸ್ಥಾನ ಅಲ್ಲ. ನೀವೆಲ್ಲ ಚೆನ್ನಾಗಿ ಓದಿದ್ರೆ ಅದೇ ನೀವು ನನಗೆ ಕೊಡೋ ಗುರುದಕ್ಷಿಣೆ. ಓಕೆನಾ? ಹೋಗಿ ಹೋಗಿ ಎಲ್ಲ ಕ್ಲಾಸ್ಗೆ ಹೋಗಿ. ಏಯ್ ಬಾರೋ ಇಲ್ಲಿ. ಓ ಸೀತಾಫಲನು ಹಾಕೋ ಇಲ್ಲಿ. ಏಯ್ ಅದನ್ನೊಂದು ಹಾಕೋ ಇಲ್ಲಿ. ನಾನು ಹೆಂಡತಿ ಭಾಳ ದಿನದಿಂದ ಕೇಳ್ತಾ ಇದ್ಲು. ಏಯ್ ನೀನು ಬಾರ ಇಲ್ಲಿ. ಇಡಯ್ಯ ಇಡು. ಹೋಗ. ಏಯ್ ನೀ ಬಾರ. ಓ ತೆಂಗಿನಕಾಯಿ ಭಾಳ ದಿನದಿಂದ ನಮ್ಮ ಅತ್ತೆ ಕೇಳ್ತಾ ಇದ್ಲು. ಏಯ್ ಹೋಗ. ನಿಮ್ಮ ಪ್ರೋಗ್ರೆಸ್ ರಿಪೋರ್ಟ್ ನೋಡಿದ್ರೆ ಏನು ಪ್ರಯೋಜನ ಇಲ್ಲ ಕಣ್ರು. ತುಂಬ ಕಷ್ಟಪಡಬೇಕು. ಇಲ್ಲಾಂತಂದ್ರೆ ಅಷ್ಟೇ. ರಾಘವೇಂದ್ರ ಏನು ಪ್ರಯೋಜನ ಇಲ್ಲ. ಸಿದ್ದರಾಮು ಸ್ವಲ್ಪ ಪರವಾಗಿಲ್ಲ, ಆವ್ರೇಜ್. ಶಿವಕುಮಾರ್ ಅಂದ್ರೆ ಯಾರು? ಬಂದಿಲ್ವಾ? ಅವನ ಮಾರ್ಕ್ಸು ಎಲ್ಲರಿಗಿಂತ ಪರವಾಗಿಲ್ಲ. ಯಾರು ಶಿವಕುಮಾರ? ಓಕೆ, ಅವನನ್ನು ಸ್ಕೂಲಿಗೆ ಬರೋದು ಕೇಳಿ. ಈ ರೀತಿ ತಪ್ಪಿಸ್ಕೊಳ್ಳೋದು ಒಳ್ಳೇದಲ್ಲ. ಎಲ್ಲರೂ ಪುಸ್ತಕ ತೆಗೀರಿ. ಹಾಗೆ ಈ ಸಹಪಂಕ್ತಿ ಭೋಜನ ಇದೆಯಲ್ಲ, ಎಲ್ಲ ನಿರಂತರವಾಗಿ ನಡಿಲೇಬೇಕು. ಅದನ್ನ ನೀವೇ ನೋಡ್ಕೊ. ಓಕೆ ಸರ್. ಓಕೆ. ಯಾಕ್ರು ಅಲ್ಲೇ ನಿಂತ್ಕೊಂಡ್ರಿ? ಬನ್ನಿ ಒಳಗೆ ಬನ್ನಿ. ಏನು ಹೇಳಿ? ಶಿವು ಇನ್ಮ್ಯಾಕೆ ಸ್ಕೂಲ್ ಬರಾಕಿಲ್ಲ ಸರ್. ಯಾಕೆ? ಅದು ಚೇಚೆ, ಇದು ತುಂಬ ಅನ್ಯಾಯ ರೀ. ಟೀಚರ್ಸ್ಗಳೇ ಮಕ್ಕಳನ್ನ ಹೊಡಿಬಾರ್ದು ಅಂತ ರೂಲ್ಸ್ ಇದೆ. ಒಂದು ಮಗುನ ಕಂಬ ಕಟ್ಟು ಹೊಡೆಯೋದು ಅಂತಂದ್ರೆ ಏನ್ರಿ ಅರ್ಥ? ಅವ್ರೇನು ಮನುಷ್ಯರ? ಸಾರ್ ಆ ಹುಡುಗಂದೇ ತಪ್ಪು. ಅದಕ್ಕೆ ನಮ್ಮ ಗೌಡ್ರು. ಯಾರೀ ಅದು ಗೌಡ? ನಿಮಗೆ ಸಂಬಳ ಕೊಡ್ತಿರೋದು ಸ್ಕೂಲಲ್ಲಿ ಕೆಲಸ ಮಾಡೋದಕ್ಕೆ ಅಂತ, ರಾಜಕಾರಣಿಗಳು ಜಪ ಮಾಡೋದಕ್ಕಲ್ಲ. ನಿಮ್ಗೆ ಅಷ್ಟೊಂದು ಭಕ್ತಿದ್ರೆ ಅವ್ರ ಮೇಲೆ ಹೋಗಿ ಕೆಲಸ ಮಾಡಿ. ಮಕ್ಕಳ, ಅವನ್ನ ಬರಕ್ಕೆ ಹೇಳಿ, ನಾನು ಮಾತಾಡ್ತೀನಿ. ಇಲ್ಲ ಸರ್, ನಾವು ಎಷ್ಟ್ಕೂಗ್ರು ಅವ್ನು ಬರಲಿಲ್ಲ. ಇನ್ನು ಮುಂದೆ ಅವನು ಸ್ಕೂಲಿಗೆ ಬರೋಕ್ಕಿಲ್ಲ. ಅವನ ಮನೆಯಲ್ಲಿ ತಾತ, ಶಿವು ತಾತ. ಯಾರು? ನಮ್ಮ ಸ್ಕೂಲ್ ಹೆಡ್ ಮಾಸ್ಟ್ರು ಬಂದಿದ್ದಾರೆ ತಾತ. ಬಂದೆ ತಡಿಯಪ್ಪ. ನಮಸ್ಕಾರ ಬುದ್ಧಿ. ಅರೆ ನೀವಾ? ಮೊನ್ನೆ ಸಿಕ್ದಾಗಲೇ ನಿಮ್ಮ ಸಮಸ್ಯೆ ಏನು ಅಂತ ಹೇಳ್ಕೊಬೋದಿತ್ತಲ್ಲ. ಅದು ಶಿವಕುಮಾರ ಎಲ್ಲಿ? ಅದು ಬುದ್ಧಿ, ಈ ಸ್ಕೂಲ್ಗೆ ಹೋಗು ಅಂದರೆ ಇಲ್ಲ ನಾನು ಕೆಲ್ಸಕ್ಕೆ ಹೋಯ್ತೀನಿ ಅಂತ ಕಾದ್ರ ಸಾಬ್ ಕುಲ್ಮೆಗೆ ಹೋಗೋನು ಬುದ್ಧಿ. ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ. ಎಲ್ಲಿದೆ ಅದು? ತೋರಿಸಿ. ಇದೇ ಮೇಷ್ರೆ ಕುಲ್ಮೆ.
ಏನು ಸಾಹೇಬ್ರೆ, ಮಕ್ಕಳನ್ನ ಈ ರೀತಿ ಕೆಲ್ಸಕ್ಕೆ ಇಟ್ಕೋಬಾರ್ದು ಅಂತ ಗೊತ್ತು ತಾನೆ? ಅರೆ ಕ್ಯಾ ಸಾಬ್, ಮಕ್ಕಳು ಓದೋಕ್ಕೆ ಬಂದರೆ ಹೊಡೆದು ಕಳಿಸ್ತೀರಾ, ಕೆಲಸಕ್ಕೆ ಬಂದರೆ ಕಾನೂನು ಹೇಳ್ತೀರಾ. ಈ ಮಕ್ಕಳು ಎಲ್ಲಿಗೆ ಹೋಗಬೇಕು? ಸಾಹೇಬ್ರೆ, ನನ್ನ ಹೆಸರು ಅರವಿಂದ್ ಪ್ರಸಾದ್ ಅಂತ, ನಿಮ್ಮೂರು ಸ್ಕೂಲಿಗೆ ಬಂದಿರೋ ಹೊಸ ಹೆಡ್ ಮಾಸ್ಟರ್. ಶಿವು, ನಾಳೆಯಿಂದ ಸ್ಕೂಲಿಗೆ ಬರಬೇಕು, ಆಯ್ತಾ? ಇಲ್ಲ, ನಾನು ಸ್ಕೂಲ್ ಬರಕ್ಕಿಲ್ಲ. ಅರೆ ಶಿವು, ರುಕೋ ರುಕೋ. ಅರೆ ಶಿವು, ಕೈಕೋರೆ ನೈ ಜಾಯಗ, ಇದರಾವ್ ತಗೋ ನಿಂದು ಮಜೂರಿ. ನಿಮ್ದಕ್ಕೆ ಕೆಲಸಕ್ಕೆ ಇಟ್ಕೊಂಡ್ರೆ ನಾವು ಅಂದರಾಗಬೇಕು. ಜಾವ್ ಜಾವ್. ನಾನು ಸ್ಕೂಲ್ ಬರಕ್ಕಿಲ್ಲ. ಶಿವು ನೋಡು, ನಿನಗೆ ಅನ್ಯಾಯ ಆಗಿದೆ ನಿಜ, ಆದರೆ ನೀನು ಈ ರೀತಿ ಓಡಿ ಹೋದರೆ ಇಂಥ ತಪ್ಪುಗಳು ಮತ್ತೆ ಮತ್ತೆ ಆಗ್ತಾನೆ ಇರುತ್ತೆ. ಇದನ್ನೆಲ್ಲ ನೀನು ಧೈರ್ಯವಾಗಿ ಎದುರಿಸ್ಬೇಕು. ಅರೆ ಯಾಕೆ ಶಿವು, ಜೋ ಮರ್ದು ಹೋತಾ ಹೇ ಉಸೆ ದರ್ದ್ ನಹೀ ಹೋತಾ. ಕಾಸಿಂ, ನೀನು ಅವನಿಗೆ ಕೆಲಸ ಮಾಡಬಾರ್ದು ಅಂತ ಹೇಳಿ ನೀನು ಈ ಕೆಲಸ ಮಾಡಿಕೊಂಡು ಸ್ಕೂಲಿಗೆ ಬರ್ತಾ ಇಲ್ಲ. ಅರೆ ಚೋಡೋ ಸಾಬ್, ಮದ್ರಾಸಾಗೆ ಕಲಿಸಿ 4 ಅಕ್ಷರ ಕಲಿಸಿ ಅಂದರೆ ಇವನಿಗೆ ಕಲಿಸಿ ಇಮಾಮ್ಗೆ ಅಕ್ಷರ ಮರ್ತೋಯ್ತು ಅಂತ ಸೈತಾನ್ ಇವನು. ಅಲ್ಲ ಸಾಹೇಬ್ರೆ, ನಿಮ್ಮ ಸ್ವಂತ ಮಗನಿಗೆ ಈ ರೀತಿ ನೀವು ಹೇಳಿದ್ರೆ ಅದು ತಪ್ಪಾಗಲ್ವಾ? ನೋಡಿ, ಇನ್ಮೇಲೆ ಅವನ ಜವಾಬ್ದಾರಿ ನಂದು. ಕಾಸಿಂ, ನಾಳೆಯಿಂದ ಸ್ಕೂಲಿಗೆ ಬರಬೇಕು, ಆಯ್ತಾ? ಶಿವು, ನೀನು ಅಷ್ಟೇ, ನಾಳೆ ಸ್ಕೂಲಲ್ಲಿ ಇರ್ತೀಯ, ಓಕೆ? ಗುಡ್, ಬನ್ನಿ. ಅವ್ವ, ನಾನು ಸ್ಕೂಲ್ಗೆ ಹೋಗಕ್ಕಿಲ್ಲ. ಹೋಗ್ಬೇಕು ಕಣ್ಮಗ. ಇಲ್ಲ ಕಣವ್ವ, ಕಾಸಿಮ್ ಹತ್ರ ಕೆಲಸ ಇಲ್ಲ ಅಂದ್ರೆ ನಾನು ನಿನ್ ಜೊತೆ ಆಸ್ಪತ್ರೆ ಪಾಯ್ಖಾನೆ ತಿಕ್ಕಕ್ ಬರ್ತೀನಿ. ಅಯ್ಯೋ ಬಡ್ಡೆದೆ, ಸ್ಕೂಲ್ಗೆ ಹೋಗ್ಲಾ ಅಂದ್ರೆ ನನ್ನ ಜೊತೆಗೆ ಬರ್ತಾನಂತೆ, ನನ್ನ ಜೊತೆಗೆ. ಮಗ ಹಂಗೆಲ್ಲ ಹೇಳ್ಬಾರ್ದು ಕಣ್ಮಗ, ಅಂತ ಕೆಲಸ ಎಲ್ಲ ನಮ್ಮ ಕಾಲಕ್ಕೆ ಸಾಕು ಕಣ್ಮಗ. ನಮಸ್ಕಾರ ಬುದ್ಧಿ. ನಮಸ್ಕಾರ. ಏಯ್ ಕೂತ್ಕೊಳ್ಳಿ. ಓಹೋ, ಈ ಕೆಲಸ ಎಲ್ಲ ಮಾಡ್ತೀರಾ ನೀವು? ಹೌದು ಬುದ್ಧಿ, ನಮ್ಮ ಊರಾಗ ಏನೇ ಆದರೂ ನಾನೇ ಕಣ್ಬುದ್ಧಿ ಸಾರೋದು. ಒಳ್ಳೇದು. ಶಿವಕುಮಾರ, ರೆಡಿ ಏನಪ್ಪ? ರೆಡಿ. ಬಾ. ಹೋಗ್ಲಾ? ಹತ್ತು. ನಮಸ್ಕಾರ ಬುದ್ಧಿ. ನಮಸ್ತೆ. ಆಯ್ತಾ? ಸೈಲೆನ್ಸ್. ಯಾಕ್ರೋ, ಏನಾಯ್ತು ನಿಮಗೆಲ್ಲ? ಇವನೊಂದು ಕಡೆ, ನೀವೆಲ್ಲ ಒಂದು ಕಡೆ. ಅವನ ಜೊತೆ ಕುತ್ಕೊಂಡ್ರೆ ಹೊಡಿತೀನಿ ಅಂತ ನಮ್ಮ ಅಪ್ಪ ಹೇಳೋನೆ. ನೋಡ್ರೋ, ಯಾರು ನಿಜವಾಗ್ಲೂ ನಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾರೋ ಅವರೇ ನಿಜವಾದ ಫ್ರೆಂಡ್ಸ್. ಯಾರು ಕೊನೆಯವರೆಗೂ ಏನೇ ಆದರೂ ನಮ್ಮ ಜೊತೆಲಿರ್ತಾರೋ ಅವರೂ ನಿಜವಾದ ಫ್ರೆಂಡ್ಸೇ. ತೂ ಏನ್ರಿ ಇದು? ಯಾರ್ರೀ ಕ್ಲೀನ್ ಮಾಡ್ತಾರೆ ಇದನ್ನೆಲ್ಲ? ಅಷ್ಟು ಬುದ್ಧಿ ಬೇಡವಾ? ಯಾರು ಕ್ಲೀನ್ ಮಾಡ್ತಾರೆ ಹೇಳಿ? ಮನೆಗೋ ಕ್ಲೀನ್ ಮಾಡ್ಕೊಳ್ಳಿ. ನಾಗಿ ತಗೊಳಮ್ಮ. ಅವ್ವ, ಆ ರಾಮಣ್ಣ 100 ರೂಪಾಯಿ ಇಸ್ಕೊಂಡವನೆ, ನಿನ್ಗೆ ಬರೀ 20 ರೂಪಾಯಿ ಕೊಟ್ಟವನೆ. ಇದು ಅನ್ಯಾಯ ಅಲ್ವಾ? ನೋಡ್ ಮಗ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು.
ನಮ್ಗೆ ಏಟ್ ಸಿಗ್ಬೇಕು ಆಟೆಯ ಸಿಗೋದು. 20 ರೂಪಾಯಿ ಸಿಕ್ತು ತಾನೆ, ಬಾ. ಗಾಳಿ ಜೋಗುಳವ ಹಾಡಿ ತೂಗುತ್ತಿತ್ತು ತೂಗುತ್ತಿತ್ತು. ಗಾಳಿ ಜೋಗುಳ ಹಾಡಿ ತೂಗುತ್ತಿತ್ತು ತೂಗುತ್ತಿತ್ತು. ಸರ್, ಯಾರು ನೀವು? ಪಾಠ ಮಾಡ್ತಿರೋದು ಕಣ್ಣು ಕಾಣಿಸಲ್ವಾ? ಗೌಡ್ರ ಕಡೆ ಸರ್ ನಾವು. ಯಾವ ಗೌಡ್ರು? ಜಿಲ್ಲಾ ಪಂಚಾಯತಿ ಸದಸ್ಯರು. ಏನಂತೆ? ನಿಮ್ಮ ಹತ್ರ ಮಾತಾಡ್ಬೇಕಂತೆ, ಬೇಗ ಬನ್ನಿ. ಇದು ಪಾಠ ಮಾಡ್ತಿರೋ ಸಮಯ, ಬರೋಕ್ಕಾಗಲ್ಲ. ಸರಿ ಆಯ್ತು ಬಿಡಿ, ಹೇಳ್ತೀನಿ. ಗರಿಮುದುರಿ ಮಲಗಿದ್ದ ಹಕ್ಕಿ ಗೂಡುಗಳಲ್ಲಿ. ಇದಾ ಸರ್, ನೋಡು, ಮಕ್ಕಳಿಗೆ ಅಂತ ಹೊಸ ಯೂನಿಫಾರ್ಮ್ ಬಟ್ಟೆ ತಂದಿಟ್ಟಿದ್ದೀನಿ, ಎಲ್ಲರಿಗೂ ಹಂಚ್ಬಿಡು. ಯೂನಿಫಾರ್ಮಾ? ಗೌಡ್ರು ಮನೆ ಅಂತಂದ್ರ? ಯಾರು ಇದು ಗೌಡ್ರು? ನಾನೇ ಸ್ವತಃ DDP ಆಫೀಸ್ಗೆ ಹೋಗಿ ತಂದಿರೋದು, ಎಲ್ಲರಿಗೂ ಹಂಚು. ಸರ್, ಹಳೆ ಹೆಡ್ ಮಾಸ್ಟ್ರು ಗೌಡ್ರು ಮನೆ ತಂದು ಅವ್ರ ಅಮೃತ ಸಂದೆ ಹಂಚ್ತಾ ಇದ್ರು. ಇದು ಸರ್ಕಾರ ಕೊಡಿಸಿರೋ ಬಟ್ಟೆ, ಹೋಗಂಚು. ನಾನಾ? ಸರ್, ಗೌಡ್ರು ಅಲ್ಲ, ಯಾರಾದ್ರೂ ದೊಡ್ಡವ್ರ ಕೈಯಿಂದ ಹಚ್ಚಿದ್ರೆ ಚೆನ್ನಾಗಿತ್ತು ಅಂದೆ. ಸಿದ್ಧ, ನಿನ್ನನ್ನು ನೀನು ಯಾಕೋ ಸಣ್ಣ ಮನುಷ್ಯ ಅಂತ ಅನ್ಕೋತೀಯ. ಹೋಗಂಚು. ಹಾಗೆ ಟೀಚರ್ಸ್ಗಳು ಎಲ್ಲ ಮಕ್ಕಳ ಹತ್ರ ಸೈನ್ ತಗೋಬೇಕು ಅಂತ. ಹೋಗು. ಯಾಕೋ ಎದುರುಕೋತ್ಯಾ? ಮೇಷ್ಟ್ರು ನಾವು ಕೇಳು. ಏನಂತ ಕೇಳಲೆ? ಹೇಳು. ಹಿಂಗೆ ಮೊದ್ಲಿನ ಮೇಷ್ಟ್ರು ನನ್ನ ಕೈಲಿ ಭಾಷಣ ಮಾಡಿಸ್ತೀನಿ ಅಂತ ಅಂದಿದ್ರು ಅಂತ ಹೇಳು. ಇಲ್ಲಪ್ಪ, ನಂಗೆ ಭಯ ಆಯ್ತೈತೆ. ಯಾಕೋ ಭಯ ಪಡ್ತ್ಯಾ? ಅವ್ರು ತಪ್ಪು ಮಾಡಿದ್ರೆ ಮಾತ್ರ ಬೈಯೋದು. ಬರೋ ಎಲ್ಲ ಕೇಳೋಣ. ಚಲ್ರೆ. ಏಯ್, ನೀವು ಮೊದ್ಲುಗ್ರು. ಏಯ್, ಯಾಕೆ ಎದುರುಕೋತೀಯ? ಹೋಗು. ನಂಗೆ ಭಯಪ್ಪ. ಏ ಪುಕ್ಳ, ಹೋಗ್ಲಿ ಬಿಡು, ನಾನೇ ಹೋಗ್ತೀನಿ. ಮೇಷ್ಟ್ರು ಏನ್ ಮಾಡ್ತೀರಂತ ಸಿದ್ದೇಕೋ. ಅರೆ ಶಿವು, ಏಯ್! ಯಾರದು? ಹೇಳು ಶಿವು. ಅದು ಅದು ಏನದು? ಮತ್ತೆ 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 ಮೊದ್ಲಿನ ಮೇಷ್ಟ್ರು ನನಗೆ ಗಾಂಧಿ ಜಯಂತಿ ದಿವಸ ಭಾಷಣ ಮಾಡಕ್ಕೆ ಹೇಳಿದ್ರು. ಆದರೆ ಅದ್ಯಾಕೋ ವಿನೋದನ್ ಕೈಲಿ ಮಾಡಿಸ್ಬಿಟ್ರು. ಅದಕ್ಕೆ ಈ ವರ್ಷ ನನ್ನ ಕೈಲ ಭಾಷಣ ಮಾಡಿಸ್ತೀನಿ ಅಂತ ಗಾಂಧಿ ಮೇಲೆ ಆಣೆ ಮಡಗಿದ್ರು. ಗಾಂಧಿ ಮೇಲೆ ಪ್ರಮಾಣ ಮಾಡಿದ್ರಾ? ಸಿದ್ದಣ್ಣನ್ಗೂ ಗೊತ್ತು, ಸ್ಕೂಲ್ ಹುಡುಗ್ರಿಗೂ ಗೊತ್ತು. ಅದ್ಯಾಕೋ ಮೇಷ್ಟ್ರೇ ಹೊಂಟದ್ರು. ಗಾಂಧೀಜಿ ಬಗ್ಗೆ ನೀನು ಭಾಷಣ ಮಾಡಬೇಕು. ಸರಿ, ಗಾಂಧಿಯವ್ರ ಬಗ್ಗೆ ನಿನ್ಗೇನೇನು ಗೊತ್ತು? ಗೊತ್ತು ಸರ್. ಗಾಂಧೀಜಿಯ ಪೂರ್ಣ ಹೆಸರು ಮೋಹನ್ ದಾಸ್ ಕರಮ್ಚಂದ ಗಾಂಧಿ, ತಾಯಿ ಹೆಸರು ಪುತಿಲಿಬಾಯಿ, ತಂದೆ ಹೆಸರು ಕರಮ್ಚಂದ ಗಾಂಧಿ. ಜನಿಸಿದ್ದು ಗುಜರಾತಿನ ಪೋರ್ಬಂದರ್ನಲ್ಲಿ. ಗಾಂಧೀಜಿ ನಮ್ಮ ದೇಶಕ್ಕೆ ಜೈ ಹಿಂದ್, ಜೈ ಕರ್ನಾಟಕ. ಅಷ್ಟೇನಾ? ಹಳೆ ಮೇಷ್ಟ್ರು ಇಷ್ಟೇ ಬರ್ಕೊಟ್ಟಿದ್ದು. ಶಿವು, ನೀನು ಗಾಂಧೀಜಿಯವ್ರ ಬಗ್ಗೆ ಭಾಷಣ ಮಾಡಬೇಕು ಅಂತ ಎಷ್ಟೊಂದು ಆಸೆ ಇಟ್ಕೊಂಡಿದ್ಯಾ. ಆದರೆ ನೀನು ಯಾರೋ ಹೇಳ್ಕೊಟ್ಟಿದ್ದನ್ನ ಬಾಯ್ಪಾಠ ಮಾಡಿ ಹೇಳಿದ್ರೆ ಏನೂ ಪ್ರಯೋಜನ ಇಲ್ಲ. ನೀನು ಇಷ್ಟೊತ್ತು ಗಾಂಧೀಜಿಯವ್ರ ಬಗ್ಗೆ ಹೇಳ್ತೀಯಲ್ಲ, ಅದೆಲ್ಲ ಒಂಥರ ಟೇಪ್ ರೆಕಾರ್ಡಲ್ಲಿ ಬಂದಂಗಿತ್ತು. ಓಕೆ, ನಿಜವಾಗ್ಲೂ ನಿನಗೆ ಗಾಂಧೀಜಿಯವ್ರ ಬಗ್ಗೆ ಎಷ್ಟು ಗೊತ್ತು? ನೀವು ಹೇಳ್ಕೊಡಿ, ಅದನ್ನು ಹೇಳ್ತೀನಿ. ನಾನು ಹೇಳ್ಕೊಡೋದಲ್ಲ, ನಿನಗೇನು ಅನ್ಸುತ್ತೋ ಅದನ್ನು ನೀನೇ ಹೇಳಬೇಕು. ಬೇಡ. ಬೋಳ್ವರರ ಪಾಪು ಗಾಂಧಿ ಬಾಪು ಅದ ಕತೆ ಎಲ್ಲಿದೆಯಪ್ಪ ಅದು? ಪಾಪು ಗಾಂಧಿ ಬಾಪು ಅದ ಕತೆ. ತಗೋ, ಇದನ್ನು ಸರಿಯಾಗಿ ಓದಿ ನಿನಗೇನು ಅನ್ಸುತ್ತೋ ಅದನ್ನು ಚೆನ್ನಾಗಿ ಬರ್ಕೊಂಬ. ಈ ಪುಸ್ತಕ ನನ್ನನ್ಗೆನಾ? ನಿಂಗೆ ಭಾಷಣ ನೀನೇ ಮಾಡೋಗೋ. ಈ ಭಾಷಣ ಮಾಡಕ್ ಕೊಟ್ಟವ್ರೆ.
ಅವಲಕ್ಕಿ ಪವಲಕ್ಕಿ ಕಾಂಚನ ಮಿನ ಡಾಮ್ ಡೂಮ್ ಡಸ್ ಬುಸ್ ಕೈ ಕೊಟಾರ್. ಲೇಲೆ ಶ್ರೀವಿದ್ಯಾ, ಭಾಷಣ ಬರ್ಕೊಂಡ್ ಬಂದಿದ್ದೀನಿ, ನೋಡ್ಕೊಳೆ, ಹೇಳ್ತೀನಿ. ಆಟ ಕೆಡಿಸ್ಬಿಟ್ಟೆ ಕಣೋ. ಅದೇನ್ ಕಲ್ತ್ಕೊಂಬಂದಿದ್ಯಾ ಹೇಳು ನೋಡೋಣ. ಮಾನ್ಯ ಅಧ್ಯಕ್ಷರೇ, ಅತಿಥಿಗಳೇ, ಗುರು ಹಿರಿಯರೇ, ಇಂದು ಗಾಂಧಿ ಜಯಂತಿ. ಅಂದ್ರೆ ಗಾಂಧಿ ಹುಟ್ಟಿದ ದಿನ. ಹ್ಞೂ ಅಂದ್ರೆ ಗಾಂಧಿ ಹುಟ್ಟಿದ ದಿನ. ಶಿವು, ಏನೋ ಓದ್ತಾ ಇದ್ಯಾ? ಕೊಡಿಲೆ. ಬಾಪು ಗಾಂಧಿ ಆದ ಕತೆ. ಗಾಂಧೀಜಿ ಬಗ್ಗೆ ಓದ್ತಾ ಇದ್ಯಾ? ನಮ್ ಮೇಷ್ಟ್ರು ಕೊಟ್ರು. ಈ ಮೇಷ್ಟ್ರುಗಳೆಲ್ಲ ಹೀಗೆ ಹುಡುಗರಿಗೆ ಅರ್ಧಂಬರ್ಧ ಹೇಳ್ಕೊಡ್ತಾರೆ. ಗಾಂಧಿ ಬಗ್ಗೆ ತಿಳ್ಕೊಳ್ಳೋದಕ್ ಮೊದಲು ಡಾಕ್ಟರ್ ಅಂಬೇಡ್ಕರ್ ಯಾರು ಅಂತ ಗೊತ್ತಿದ್ಯಾ? ಗೊತ್ತು. ಯಾರು? ಡಾಕ್ಟರ್ BR ಅಂಬೇಡ್ಕರ್ ನಮ್ಮ ದೇಶದ ಸಂವಿಧಾನ ಶಿಲ್ಪಿ. ತಗೋ, ಅಂಬೇಡ್ಕರ್ ಅವ್ರ ಬಗ್ಗೆ ಓದಿ ತಿಳ್ಕೊ. ಬೈಂಡ ತೆಗ್ದಿಲ್ಲ, ನೀವು ಓದಿಲ್ವಾ? ನಾನು ಬೆಟ್ಟೇಗೌಡ್ರು ಭಾಷಣ ಕೇಳಿ ಎಲ್ಲ ತಿಳ್ಕೊಂಡಿದ್ದೀನಿ, ನೀನು ಓದಿ ತಿಳ್ಕೊ. ತಾತ, ನಮ್ಮನ್ನ 500 ಯಾಕೆ ಮುಟ್ಟಿಸ್ಕೊಳಕ್ಕಿಲ್ಲ? ಅದು ನಮ್ಮ ತಾತ ಮುತ್ತಾತರ ಕಾಲದಿಂದ ನಡ್ಕೊಂಬಂದ ಪದ್ಧತಿ ಕಣ್ಮಗ. ಅದೇ ಯಾಕಂತ. ಅಯ್ಯೋ, ಯಾಕೆ ಅಂದ್ರೆ ಅದೆಲ್ಲ ದ್ಯಾವ್ರು ಮಾಡಿರೋ ನೇಮ ಕಣ್ಮಗ. ಮುಟ್ಟಿದ್ರೆ ಏನಾಯ್ತೈತೆ? ಅಯ್ಯೋ, ಮುಟ್ಟಿದ್ರಷ್ಟೇ ಸುಟ್ಟು ಭಸ್ಮ ಆಗ್ಬಿಡ್ತೀವಿ ಕಣ್ಮಗ. ಹಂಗಾದ್ರೆ ಅಂಬೇಡ್ಕರ್ ಎಲ್ಲರನ್ನು ಕರ್ಕೊಂಡೋಗಿ ದೇವ್ರ ಕೆರೆ ಮುಟ್ಸ್ಲಿಲ್ವಾ? ದೇವಸ್ಥಾನ ಕರ್ಕೊಂಡು ಹೋಗ್ಲಿಲ್ವಾ? ಅದೆಲ್ಲ ಪುಸ್ತಕದಾಗ ಓದ್ಕೊಳಕ್ ಚಂದ ಕಣಪ್ಪ, ನಡ್ಕೊಳಕ್ಕಲ್ಲ. ಹಂಗಾದ್ರೆ ಅದೆಲ್ಲ ತಪ್ಪು ಅಂತೀಯ? ತಪ್ಪು ಅಂದ್ರೆ ತಪ್ಪೇಯ. ಹಂಗಾದ್ರೆ ನಾನು ಮುಟ್ಟಕ್ಕಿಲ್ಲಪ್ಪ. ತಾತ ಮೊಮ್ಮಗ ಅಲ್ಟೆ ಹೊಡೆದಿದ್ದು ಸಾಕು, ಉಣ್ಣಿಯವ್ರಂತೇಳ್ರಿ. ಮುಟ್ಟಿದ್ರೆ ಏನಾಯ್ತದೆ? ಅಯ್ಯೋ, ಮುಟ್ಟಿದ್ರಷ್ಟೇ ಸುಟ್ಟು ಭಸ್ಮ ಆಗ್ಬಿಡ್ತೀವಿ ಕಣ್ಮಗ. ಮುಟ್ಟಿ ನೀರು ಕುಡಿದಿದ್ರೆ ನನ್ನ ಪ್ರಾಣ ಹೋಯ್ತೈತೆ. ಏನು ಆಗ್ಲೇ ಇಲ್ಲ. ಏನು ಆಗ್ಲೇ ಇಲ್ಲ. ಏನು ಆಗ್ಲೇ ಇಲ್ಲ. ಏನೂ ಆಗಲ್ಲ.
ಪಾರದ್ದುವೆ ಮುಟ್ಬೇಡ ಮುಟ್ಬೇಡ ದೂರ ಮಡಿಯಲ್ ಮಡಿ ದೂರ ದೂರ ಯಾರದು ಮಿಯಾವ್ ಮಿಯಾವ್ ಸಮಾನತೆ ಯಾವಾಗ ಬರುತ್ತೋ ಅವತ್ತು ನಮ್ಮ ದೇಶಕ್ಕೆ ಅರೇಸ್ಗೆ ನಿಜವಾದ ಸ್ವಾತಂತ್ರ್ಯ ಬರುತ್ತೆ. ಶುರು ಮಾಡ್ಬಿಟ್ಟಿದ್ದಾನೆ. ಅವನ ಕೈಗೆ ಸಿಕ್ಕಾಕೊಂಡ್ರೆ ಗಾಂಧಿನ ಅರ್ಧ ಕುಡಿಸ್ಬಿಡ್ತಾನೆ. ಬಾಗ್ರೆ ಶಿವು ಏನು ಮಾಡ್ತಿದ್ದಿ ಮಗ? ತಾತ ಬಾಟ್ಲ್ ಇಟ್ಕೊಂಡಿದ್ಯಾ, ಕುಡಿತ್ಯಾ? ಹೇ, ನಾನೇನು ಇವತ್ತು ಹೊಸ್ದಾಗಿ ಕುಡಿತಿದ್ದೀನ? ನಮ್ಮ ತಾತ ಮುತ್ತಾತಂದ್ರು ಕುಡಿತಾ ಇದ್ರು, ನಮ್ಮ ಅಪ್ಪನೂ ಕುಡಿತಾ ಇದ್ದ, ನಾನು ಕುಡಿತಿದ್ದೀನಿ. ನಾನು ಗಾಂಧೀಜಿ ಬಗ್ಗೆ ಭಾಷಣ ಮಾಡ್ತಾ ಇದ್ದೀನಿ. ನೀನು ಹಿಂಗೆಲ್ಲ ಸರ ಕುಡಿದ್ರೆ ನಂಗೆ ಭಾಷಣ ಮಾಡಕ್ ಬಿಡ್ತಾರಾ? ಗಾಂಧೀಜಿ ಏನಂದವ್ರು ಗೊತ್ತಾ? ಏನಂದ್ರಪ್ಪ ಗಾಂಧಿ? ಬೇರೆಯವರಲ್ಲಿ ನೀವೇನು ಬದಲಾವಣೆ ನೋಡಕ್ ಇಷ್ಟಪಡ್ತೀರೋ ಅದನ್ನ ನೀವು ಮೊದಲಾಗಿ ತೋರಿಸ್ಬೇಕು ಅಂತ. ಗಾಂಧಿ ಸರ ಎಲ್ಲ ಕುಡಿಬಾರ್ದು ಅಂತ ಹೇಳಿದ್ರು ಅಂದ್ರೆ ಬೇರೆಯವರೆಲ್ಲ ನಿಮ್ಮ ತಾತನೇ ಕುಡಿತಾರೆ ಅಂತ ಅಣಗ್ಸಲ್ವಾ? ನಾನು ಕುಡಿಯೋದಕ್ಕೂ ನೀನು ಭಾಷಣ ಮಾಡೋದಕ್ಕೂ ಅಣಗಿಸೋದಕ್ಕೂ ಏನಪ್ಪ ಸಂಬಂಧ? ನೀನು ಸರಾಯಿ ಮುಟ್ಟಿದ್ರೆ ನಾನು ಸತ್ಯಾಗ್ರಹ ಮಾಡ್ತೀನಿ. ಸತ್ಯಾಗ್ರಹ ಅಂದ್ರೆ ಏನಪ್ಪ? ನಾನು ಅನ್ನ ನೀರು ಮುಟ್ಟಕ್ಕಿಲ್ಲ. ಹಂಗ ಬೇಡ ಮಗ, ಬೇಡ ಕಣ್ ಮಗ, ನಾನು ಸಾರಾಯಿ ಮುಟ್ಟಕ್ಕಿಲ್ಲ, ಸಾರಾಯಿ ಮುಟ್ಟಕ್ಕಿಲ್ಲ. ಅವ್ವ, ಕೇಳಿ ಜನರನ್ನ ಕೆರೆ ಮುಟ್ಟಕ್ ಬಿಡ್ತಾ ಇರ್ಲಿಲ್ವಂತೆ. ಆಗ ಅಂಬೇಡ್ಕರ್ ಎಲ್ಲಾರನ್ನೂ ಕರ್ಕೊಂಡೋಗಿ ಕೆರೆ ನೀರು ಮುಟ್ಟಿಸಿದ್ರಂತೆ. ಹಂಗೆಯ ದೇವಸ್ಥಾನಕ್ಕೂ ಬಿಡ್ತಾ ಇರ್ಲಿಲ್ವಂತೆ. ಆಗ ಅಂಬೇಡ್ಕರ್ ಎಲ್ಲಾರನ್ನೂ ಕರ್ಕೊಂಡೋಗಿ ದೇವಸ್ಥಾನಕ್ಕೆ ನುಗ್ಗಿಸ್ರಂತೆ ಕಣವ್ವ. ಅಲ್ಕಂಡ್ ಮಗ, ಹಂಗೆಲ್ಲ ಮಾಡಿದ್ರೆ ಅವ್ರು ಸುಟ್ಟು ಭಸ್ಮಾಗಿಲ್ವೇ? ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮದೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ತಾತ, ಅವ್ವ, ಭಸ್ಮನೂ ಆಗಲಿಲ್ಲ, ಮಣ್ಣು ಆಗಲಿಲ್ಲ. ಕಬಡ್ಡಿ 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 ಕಬಡ್ಡಿ. ಏ ತುಮೆ ಕ್ಯಾ ಜಿ, ಟೀಮ್ ಗೆಲ್ಲೋದ್ಕಿಂತ ನಿಮ್ಗಳ ಜಗಳ ಮುಖ್ಯ. ಏ ಶಿವು, ಟೀಮ್ ಸೋತ್ರೆ ಗಾಂಧಿ ಅಂಬೇಡ್ಕರ್ ಅಂತೆಲ್ಲ ನಮ್ದು ಕೇಳ್ಬೇಡ. ಹಿಡಿಯೋ ಹಿಡಿಯೋ. ಸರ್, ಬಾರೋ ಶಿವು. ನನ್ನ ಕೈಲೇ ತಾನೇ ಭಾಷಣ ಮಾಡಿಸೋದು. ಯಾಕೋ ಹಾಗೆ ಕೇಳ್ತಿದ್ಯಾ? ಇಲ್ಲ, ಗೌಡ್ರಿಗೆ ನಮ್ಮನ್ನ ಕಂಡ್ರೆ ಆಗಕ್ಕಿಲ್ಲ. ನೋಡು ಶಿವು, ಈ ಸ್ಕೂಲು ಗೌಡ್ರದಲ್ಲ, ಸರ್ಕಾರದ್ದು, ಅಂದರೆ ನಮ್ಮದು. ಇಲ್ಲಿ ನಾವೇನು ಹೇಳ್ತೀವೋ ಅದೇ ನಡೆಯೋದು. ಯೋಚನೆ ಮಾಡಬೇಡ, ನೀನೇ ಭಾಷಣ ಮಾಡೋದು. ಹೋಗು. ಸಾರ್, ಈ ನನ್ನ ಮಕ್ಕಳಿಗೆ ಕ್ರಾಂತಿ ಮಾಡೋಕೆ ಬಿಟ್ರೆ ಗೌಡ್ರಿ ಸ್ಕೂಲೇ ಮುಚ್ಚಿಸ್ಬಿಡ್ತಾರೆ. ಅದನ್ನು ನಾನು ನೋಡ್ಕೋತೀನಿ, ನೀನು ಕೆಲಸ ಮಾಡು. ಆಯಿತು ಸರ್.
ಏನಾಯ್ತು ಏನಾಯ್ತು ಮುಲ್ ಚುಚ್ಕೊಂತು ಹುಷಾರು ನಿಧಾನ ನಿಧಾನ ಕಣೋ. ಹುಷಾರು ನಿಧಾನ 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 ಕುತ್ಕೋ ನಿಧಾನ ನಿಧಾನ ಕುತ್ಕೋ, ಏನಾಗಲ್ಲ. ಕಾಲ್ ತುಸು ನಾನು ತೆಗಿತೀನಿ ಮೆಲ್ಲಕ್ಕೆ. ಏನಾಗಲ್ಲ. ಏನಾಗಲ್ಲ. ಮುಳ್ ಮುರ್ಕೊಂಬಿಟ್ಟಿದೆ ಕಣೋ. ತಡಿ ತೆಗಿತೀನಿ. ಹುಷಾರು ಮೆತ್ತಿಗೆ ತೆಗಿಯೋ. ಆಗೋಯ್ತು ಏನಾಗಲ್ಲ. ಎಲ್ಲಾಡ್ಸ್ಬೇಡ ಕಣೋ. ಲೇ 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 ಶಿವ, ಏನೋ ಮಾಡ್ತಿದ್ಯಾ ಅವ್ನ ಕಾಲ್ಗೆ? ಮುಳ್ ಚುಚ್ಕೊಂಡಿದೆ ಸರ್. ಮುಳ್ಳು ತೆಗಿತೀನಿ ಅಂತ ಮುಳ್ಳನ್ನೇ ಕೈಲಿ ಹಿಡ್ಕೊಂಡಿದ್ಯಲ್ಲೋ. ಸರ್ ಮುಳ್ಳಿಂದಾನೇ ತೆಗಿಬೇಕು. ದಡ್ಡ, ಆ ಮುಳ್ಳು ಕೂಡ ಅಲ್ಲೇ ಸಿಕ್ಕಾಕೊಂಡ್ರೆ ಏನೋ ಮಾಡ್ತೀಯಾ? ಯಾರ ಹತ್ರನಾದ್ರೂ ಬಟ್ಟೆ ಪಿನ್ ಇದೆಯೇನೋ? ನಮ್ದು ಹತ್ರ ಐತೆ ಸರ್ ಬಟ್ಟೆ ಪಿನ್ನು. ಕೊಡೋ ಬೇಕು ಅವನಿಗೆ ಕೊಡು. ತಗೋ. ಇದ್ರಲ್ಲಿ ತೆಗಿ. ಮೆಲ್ಲಿಗೆ ತೆಗಿಯಪ್ಪ. ನಮ್ಮ ಗೌಡ್ರು ಕಾರ್ ಬಂತು. ಹೇಳ್ರು. ನಮಸ್ಕಾರ. ಇವನೇನಿಲ್ಲ ಹೊಸ ಮೇಸ್ಟ್ರು. ಗೌಡ್ರೆ. ಮಾಸ್ಟ್ರೇ ಗೌಡ್ರು ಬಂದ್ರು. ಮಾಸ್ಟ್ರೇ ನಮ್ಮ ಗೌಡ್ರು. ನಮಸ್ಕಾರ ಗೌಡ್ರೆ. ಎಷ್ಟು ಪೋಗ್ರಾಯ ನಿಂಗೆ. ನೋಡಿ, ಹೊಗುರು ಗೀಗುರು ಅಂತೆಲ್ಲ ಮಾತಾಡಬೇಡಿ. ಅದು ಸ್ಕೂಲ್ ಟೈಮ್, ಮಕ್ಕಳಿಗೆ ಪಾಠ ಮಾಡ್ತಿದ್ದೆ, ಹಾಗಾಗಿ ಬರೋದಕ್ಕಾಗಲಿಲ್ಲ. ಏನ್ ದೊಡ್ಡ ಗಾಂಧಿನ ನೀನು. ಅಯ್ಯಯ್ಯೋ, ಅಂಥ ಮಹಾನ್ ಭಾವನ್ಗೆ ನನ್ನನ್ನು ಯಾಕೆ ಹೋಲಿಸ್ತೀರಾ? ಅಲ್ಲಯ್ಯ ಮೇಸ್ಟ್ರು, ಅವನು ಯಾವನು ಶಿವು ಅಂತೆ ಅಂತ ನಾಯಿ ಜೊತೆಗೆ ನನ್ನ ಮೊಮ್ಮಗನ ಕೂಡಿಸಿ ನನಗೆ ಅವಮಾನ ಮಾಡ್ತಿದ್ಯಾ? ಮೊದಲು ಅವನ ಶಾಲೆಯಿಂದ ಹೊರಗೆ ಕಳಿಸು. ಗೌಡ್ರೆ, ನೀವು ಅನ್ಕೊಂಡಂಗೆ ಶಿವು ನಾಯಿ ಅಲ್ಲ. ಅವನು ನಮ್ಮ ಶಾಲೆಯ ಒಳ್ಳೆ ವಿದ್ಯಾರ್ಥಿ. ಇನ್ನು ನಿಮಗೆ ಅವಮಾನ ಸನ್ಮಾನ ಮಾಡೋದಕ್ಕೆ ನಾನು ಯಾರು? ನೀವು ಸುಮ್ಮನೆ ವಿದ್ಯಾರ್ಥಿಗಳ ವಿಷಯದಲ್ಲಿ ತಲೆ ಹಾಕೋದಾದರೆ ನಾನು ಪತ್ರಿಕೆಯವ್ರಿಗೆ ತಿಳಿಸ್ಬೇಕಾಗತ್ತೆ. ಅದರ ಮುಂದಿನ ಪರಿಣಾಮ ಏನು ಅಂತ ನೀವೇ ಯೋಚನೆ ಮಾಡಿ. ಅಂದರೆ ನೀನು ಅವನ್ನ ಶಾಲೆಯಿಂದ ಆಚೆ ಕಳಿಸಲ್ಲ ಅಂತ ಆಯ್ತು. ಆಚೆ ಕಳ್ಸೋದೇನು ಬಂತು ಗೌಡ್ರೆ? ಗಾಂಧಿ ಜಯಂತಿ ದಿನ ಭಾಷಣನೇ ಮಾಡ್ತಾನೆ. ಮುಂದೇನಾಯ್ತದೆ ಅಂತ ಗೊತ್ತಾ? ಹೆಚ್ಚಂದ್ರೆ ಏನು ಮಾಡ್ತೀರಾ? ಟ್ರಾನ್ಸ್ಫರ್ ಮಾಡಿಸ್ತೀರಾ? ಸರ್ಕಾರಿ ಕೆಲಸಕ್ಕೆ ಸೇರಿದ ಮೇಲೆ ಇದೆಲ್ಲ ಕಟ್ಟಿಟ್ಟು ಬುತ್ತಿ ಅಂತ ನನಗೂ ಗೊತ್ತು ಗೌಡ್ರೆ. ಅಯ್ಯೋ ಶಿವನೇ, ನಿನ್ನ ಟ್ರಾನ್ಸ್ಫರ್ ಮಾಡಿಸೋದಿಲ್ಲ ಕಣಪ್ಪ, ಶಾಲೆನೇ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀನಿ. ಗೊತ್ತಲ್ಲ, ಶಾಲೆಗಳ ವಿಲೀನೀಕರಣದ ಇಸ್ಯ. ಗೌಡ್ರೆ, ಈ ಶಾಲೆಗಳನ್ನ ವಿಲೀನೀಕರಣ ಮಾಡ್ತಿರೋದು ಯಾವ ಶಾಲೆನಲ್ಲಿ ಕಡಿಮೆ ಸ್ಟ್ರೆಂತ್ ಇದೆಯೋ ಅಂಥ ಶಾಲೆಗಳನ್ನ ವಿಲೀನ ಮಾಡ್ತಿದ್ದಾರೆ. ಆದರೆ ನಮ್ಮ ಶಾಲೆಯಲ್ಲಿ ಸಾಕಷ್ಟು ಸ್ಟ್ರೆಂತ್ ಇದೆ ಗೌಡ್ರೆ. ಸ್ಟ್ರೆಂತು ಇವತ್ತೈತೆ, ಮುಂದಕ್ಕೆ ರಾಜಕೀಯದಾಗ ಏನಾರು ಸಾಧ್ಯ. ನಾಳಿನಿಂದ ನಮ್ಮ ಮಕ್ಕಳನ್ನೆಲ್ಲ ನಿನ್ನ ಸ್ಕೂಲ್ ಬಿಡಿಸಿ ಬೇರೆ ಸ್ಕೂಲಿಗೆ ಕಳಿಸ್ತೀನಿ. ಆಗೇನು ಮಾಡ್ತೀಯಾ? ನೋಡು ಮಗ, ನೀನು ನಮ್ಮವನು ಅಂತ ಹೇಳ್ತೀನಿ. ಈ ಐಕಳನ್ನೆಲ್ಲ ಮುಂಚಿನಂತಲೇ ಕೂಡ್ಸು. ಆ ಗೂದೆ ವರ್ತಾನಲ್ಲ, ಅವನ ಕೈಯಾಗಿ ಭಾಷಣ ಮಾಡಿಸ್ಬೇಡ. ಇದರಿಂದ ಸ್ಕೂಲ್ಗೂ ಒಳ್ಳೆಯದು, ನಿನಗೂ ಒಳ್ಳೆಯದು. ಬರ್ತೀನಿ. ಮೇಷ್ಟ್ರೆ, ನಾನು ಅವತ್ತೇ ಬಡ್ಕೊಂಡೆ ನಮ್ಮ ಗೌಡ್ರು ಎದುರು ಹಾಕೋಬೇಡಿ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀರಾ? ಕೇಳಿಲ್ಲ. ಈಗ ಸ್ಕೂಲೇ ಟ್ರಾನ್ಸ್ಫರ್ ಮಾಡ್ತಾರಂತೆ. ಸ್ಕೂಲ್ ಟ್ರಾನ್ಸ್ಫರ್ ಮಾಡಿದ್ರೆ ನೀವೆಲ್ಲಿ ಹೋಗ್ತೀರಾ? ಸಿದ್ಧ, ನನಗೆ ಟ್ರಾನ್ಸ್ಫರ್ ಆದರೆ ನಾನು ಬೇರೆ ಊರಿಗೆ ಹೋಗ್ತೀನಿ.
ಆದರೆ ನಿನಗತಿ ಏನು? ಬನ್ನಿ ಮಕ್ಕಳ. ಹೌದಲ್ವಾ? ಏನು ಮಾಡೋದು? ಏನು ಮಾಡೋದು? ಈ ಸ್ಕೂಲನ್ನು ಹೇಗಾದರೂ ಮಾಡಿ ಉಳಿಸ್ಕೋಬೇಕು. DDPI ಇವ್ರಿಗೆ ತಿಳಿಸಿದ್ರೆ ಈ ರಾಜಕಾರಣಿಗಳು ಅಧಿಕಾರಿಗಳಿಗೆ ಬಗ್ಗೋದಿಲ್ಲ. ಮುಳ್ಳಿಂದಾನೆ ತೆಗಿಬೇಕು. ಹೌದು, ಮುಳ್ಳಿಂದನೇ ತೆಗಿಬೇಕು. ಈ ರಾಜಕೀಯದಿಂದನೇ ಸರಿಪಡಿಸಬೇಕು. ಭಾಷಣ ನೋಡ್ಕೋತೇನೋ? ಏ ಹೋಗೋ, ನಿನ್ನ ಭಾಷಣ ಕೇಳಿ ಕೇಳಿ ಬೋರ್ ಆಗ್ಬಿಟ್ಟಿದೆ. ಇದು ಒಂದ್ಸತಿ ನೋಡ್ಕೊಳ್ಳೋ. ಆಯ್ತು, ಕೊಡ ಇಲ್ಲಿ. ಕಳೆ ಕಿತ್ತಿಸ್ದೇನಪ್ಪ ಸಿದ್ದರಾಜು? ಹ್ಞೂ ಆಯಿತು ಸರ್. ಕೊಯ್ಲ ಆಯ್ತಾ? ಆಳುಗಳಿಗೆ ಹೇಳಿದ್ದೀನಿ, ನಾಳೆ ಬರ್ತಾರೆ ಸರ್. ಓಂ ಭಾಷಣಾಯ ನಮಃ, ಓಂ ಶಿವಾಯ ನಮಃ, ಓಂ ಗಂಗಮ್ಮ. ಎಲ್ಲ ನನ್ನ ಮಕ್ಕಳ. ಅಯ್ಯೋ, ನನ್ನ ಭಾಷಣ. ಏಯ್, ಇಲ್ಲೆಲ್ಲ ಮಾಡ್ತಿದ್ದೀರಿ? ಬರಲ್ಲ ಇತ್ಲಾಗೆ. ಬೇರೆ ಬರ್ರಿ ಆಯ್ತಾಗೆ. ಏಯ್, ಇಲ್ಲಿಗೆ ಯಾಕ್ಲಾ ಬಂದೆ? ಹೋಗು, ಕಾನ ಕುತ್ಕ. ಅದ ಅಲ್ಲಿ ಬಾ, ನಿನಗೆ ತೋರಿಸ್ತೀನಿ. ನೀನು ತೀರಾ ಅತಿ ಆಯ್ತಿ ನಡುವೆ. ನೋಡ್ಕೊಂಡು ನಿಂತೀರಿ ನೀವೆಲ್ಲ. ಹೆಂಗೈತಾತ ನನ್ನ ಭಾಷಣ? ಶಿವು, ಚೆನ್ನಾಗಿ ಮಾಡ್ತೀಯಪ್ಪ, ಚೆನ್ನಾಗಿ ಮಾಡ್ತೀಯ. ನಾಗವ್ವ, ನಮ್ಮ ಶಿವು ಭಾಷಣ ಮಾಡಬೇಕು, ಜನ ಎಲ್ಲ ಚಪ್ಪಾಳೆ ತಟ್ಟಬೇಕು. ಲಚ್ಚ, ಲಚ್ಚ ಗೌಡ್ರು ಬಂದವ್ರೆ, ಕರಿತಾವ್ರ ಬಾ. ಗೌಡ್ರು ಬಂದವ್ರ? ಹಂಗಾರೆ ಎಲೆಕ್ಷನ್ ಹತ್ರಕ್ಕೆ ಬಂದ್ಬಿಡ್ತಾ? ಯಾವ ಎಲೆಕ್ಷನ್ ಏನೂ ಇಲ್ಲ, ಕರಿತಾವ್ರ ಇದ್ ಬಾ. ಬಂದೆ ಕಣಪ್ಪ, ಬಂದೆ. ಶಿವ, ನಮಸ್ಕಾರ ಬುದ್ಧಿ. ಎಂಥ ಮಣ್ಣನ್ ಮಕ್ಕಳ್ರಲ್ಲಿ ನಿಮ್ಮ ಮಕ್ಕಳು ಈಟಂದು ಒದೆ ತಿಂದ್ರು ಇನ್ನೂ ಬುದ್ಧಿ ಬರಂಗಿಲ್ಲ. ನಮಸ್ಕಾರ ಗೌಡ್ರೆ. ಏನೇನ್ ಮೊಮ್ಮಗ ಮೊದ್ಲು ನನ್ನ ಮೊಮ್ಮಗನ ಹಾಳು ಮಾಡ್ದ, ಈಗ ಪೂಜಾರಪ್ಪನ ಮಗಳನ್ನ ಹಾಳು ಮಾಡ್ತಾವನೆ. ಹೇಳವನ್ಗೆ ನಾಡದ್ದು ಗಾಂಧಿ ಜಯಂತಿ, ಇವನು ಅಲ್ಲಿ ಭಾಷಣ ಮಾಡಬಾರ್ದು. ಹಾ, ಏನಂದೆ? ಭಾಷಣ ಮಾಡಬಾರ್ದು. ಹೇಳು. ಯಾಕೆ ಬುದ್ಧಿ? ಮಾಡಿದ್ರೆ ಗೊತ್ತಲ್ಲ. ಹಂಗನ್ಬೇಡಿ ಬುದ್ಧಿ, ನಿಮ್ದಮ್ಮಯ್ಯ ಅಂತೀನಿ, ನಿಮ್ ಕಾಲು ಬೀಳ್ತೀನಿ. ಹಂಗ್ ಮಾಡಬೇಡಿ ಬುದ್ಧಿ. ಬುದ್ಧಿ ಮಗ ಶಿವು, ನನಗೂ ವಯಸ್ಸಾಗೋಯ್ತು ಕಣಪ್ಪ. ದೇವ್ರು ನಿನಗೆ ಹೆಂಗ್ ಬುದ್ಧಿ ಕೊಡ್ತಾನೆ ಹಂಗೆ ಮಾಡು. ನಿನ್ನಿಷ್ಟ ಬಂದಂಗೆ ಮಾಡು ಮಗ. ನಮಸ್ಕಾರ ಬುದ್ಧಿ. ಲಚ್ಚ ಅವರೇ ನಮಸ್ಕಾರ. ಏನೋ ಮಾಡ್ತಿದ್ದೀರಿ? ಬಲೆ ಗೋಜಲಾಗಿತ್ತು, ಸುಕ್ಕಲು ಬಿಡಿಸ್ತಾ ಇದ್ದೀನಿ ಬುದ್ಧಿ. ನಾಳೆ ಗಾಂಧಿ ಜಯಂತಿ. ನಮ್ಮೂರಿಗೆ MLA ಸಾಹೇಬರು ಬರ್ತಾ ಇದ್ದಾರೆ. ಒಂದು ಬೀದಿನೂ ಬಿಡಬಾರ್ದು, ಇಡೀ ಊರಿಗೆ ಸಾರ್ಕೊಂಡ್ಬರ್ಬೇಕು. ಆಯ್ತು ಬುದ್ಧಿ. ಆಯ್ತು, ತಗೊಳ್ಳಿ. ಬೇಡ ಬುದ್ಧಿ, ದುಡ್ಡು ಬೇಡ ಬುದ್ಧಿ. ಕೆಲಸ ಇದು, ತಗೊಳ್ಳಿ. ಆಯ್ತು ಬುದ್ಧಿ, ಒಂದು ಬೀದಿನೂ ಬಿಡ್ದಂಗೆ ಊರೆಲ್ಲ ಸಾರ್ಕೊಂಬರ್ತೀನಿ ಬುದ್ಧಿ. ಬರ್ತೀನಿ ಬುದ್ಧಿ. ಕೇಳ್ರಪ್ಪೋ, ಕೇಳ್ರಿ, ನಾಳೆ ಗಾಂಧಿ ಜಯಂತಿ. ಕೇಳ್ರಪ್ಪೋ, ಕೇಳ್ರಿ, ನಾಳೆ ಗಾಂಧಿ ಜಯಂತಿ. ಅರಳಿ ಕಟ್ಟೆ ತಾವ MLA ಸಾಹೇಬರು ಬರ್ತಾವ್ರೆ. ಬರ್ರಪ್ಪೋ, ಬರ್ರಿ. ಕೇಳ್ರಪ್ಪೋ, ಕೇಳ್ರಿ, ಕೇಳ್ರಮ್ಮೋ, ಕೇಳ್ರಿ, ನಾಳೆ ಗಾಂಧಿ ಜಯಂತಿ. ಕೇಳ್ರಪ್ಪೋ, ಕೇಳ್ರಿ, ನಾಳೆ ಗಾಂಧಿ ಜಯಂತಿ. ನಮ್ಮೂರಲ್ಲಿರೋ ಸ್ಕೂಲ್ ತಾವ ಅರಳಿಕಟ್ಟೆ ಮೈದಾನದಾಗೆ ಸಭೆ ಸೇರ್ತಾ ಐತೆ. ಅಲ್ಲಿಗೆ ನಮ್ಮ MLA ಸಾಹೇಬರು ಬರ್ತಾವ್ರೆ.
ನೀವೆಲ್ಲರೂ ಅವ್ರ ಹತ್ರ ಬಂದು ನಿಮ್ ಕಷ್ಟ ಸುಖ ಹೇಳ್ಕೋಬಹುದು ಕಣ್ರಪ್ಪೋ, ಹೇಳ್ಕೋಬಹುದು. ಹೇಳಚ್ಚ ಬುದ್ಧಿ, ಯಾವನ್ನ ತಮಟೆ ಹೊಡೆಯ ಕೇಳಿದ್ ನಿಂಗೆ? ಮೇಷ್ಟ್ರು ಬುದ್ಧಿ. ಯಾಕೆ? ನಾಳೆ ಗಾಂಧಿ ಜಯಂತಿ ಅಲ್ವರಾ? ಅದಕ್ಕೆ MLA ಸಾಹೇಬರು ಬರ್ತಾರಂತೆ. ಯಾವನ್ಲ ಹೇಳ್ದನು? ಮೇಷ್ಟ್ರೇ ಬುದ್ಧಿ. ಮೇಷ್ಟ್ರ? ನೀವು ವಾಲ್ಡು. ಸರಿ ಬುದ್ಧಿ, ಕೇಳ್ರಪ್ಪೋ ಕೇಳ್ರಿ. MLA ಸಾಹೇಬ್ರು ಬರ್ತಾವ್ರ. ಮಕ್ಕಳೇ, ನಾಳೆ ಅಕ್ಟೋಬರ್ 2. ನಾಳೆ ಏನು ವಿಶೇಷ? ವೆರಿ ಗುಡ್, ವೆರಿ ಗುಡ್. ನಾಳೆ ಗಾಂಧಿ ಜಯಂತಿ. ಅವತ್ತು ಶಿವನೇ ಭಾಷಣ ಮಾಡೋದು ಅಂತ ನಮ್ಮ ಹಿಂದಿನ ಹೆಡ್ ಮಾಸ್ಟರ್ ತೀರ್ಮಾನ ಮಾಡಿದ್ದಾಗಿದೆ. ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಏನೇನು ಮಾಡ್ಬೋದು? ಏನು ಮಾಡ್ಬೋದು, ಯಾರು ಹೇಳ್ತೀರಾ? ಸರ್, ಹಾಡು ಸರ್. ಹಾಡು, ಕೂತ್ಕೋ. ಗುಡ್. ಆಮೇಲೆ ಡ್ಯಾನ್ಸು ಸರ್. ವೆರಿ ಗುಡ್. ಯಾವ ಹಾಡನ್ನ ಹಾಡ್ಬೋದು? ಸರ್, ಒಂದೇ ಮಾತ್ರ ಮಾಡೋಣ ಸರ್. ವೆರಿ ಗುಡ್ ಕಾಸಿಂ, ವೆರಿ ಗುಡ್. ನನ್ನ ಆಫೀಸ್ ರೂಮಲ್ಲಿ ಒಂದು ಹಾರ್ಮೋನಿಯಂ ಇದೆ, ಅದನ್ನು ತೊಗೊಂಬ. ಅದ್ರ ಜೊತೆಗೆ ತಾಳ ಹಾಕೋದಕ್ಕೆ ಏನೇನು ಸಿಗುತ್ತೋ ಅದನ್ನು ತೊಗೊಂಬ. ನೀನು ಹೋಗ ಅವನ ಜೊತೆ. ಬನ್ನಿ. ಹಾರ್ಮೋನಿಯಂ ಇಲ್ಲಿಡು. ತಾಳ ಹಾಕೋರೆಲ್ಲ ಅಲ್ಲೇ ಕೂತ್ಕೊಂಡು ತಾಳ ಹಾಕಬೇಕು. ನೀನು ಹೋಗು ಅಲ್ಲಿಗೆ. ನೀವು ಎಲ್ಲರೂ ಬನ್ನಿ, ಕೂತ್ಕೊಳ್ಳಿ ಇಲ್ಲಿ. ವೆರಿ ಗುಡ್. ಎಲ್ಲರೂ ರೆಡಿನಾ? ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ಬೋಲೋ ಭಾರತ್ ಮಾತಾ ಕೀ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ಬೋಲೋ ಭಾರತ್ ಮಾತಾ ಕೀ. ವಂದೇ ಮಾತರಂ, ವಂದೇ ಮಾತರಂ. ಗಾಂಧಿ, ನೆಹರು, ಅಂಬೇಡ್ಕರ, ಜನಮಾನ್ಯರೇ ಜಯಶಂಕರ. ಗಾಂಧಿ, ನೆಹರು, ಅಂಬೇಡ್ಕರ, ಜನಮಾನ್ಯರೇ ಜಯಶಂಕರ. ಅಹಿಂಸೆ ಸತ್ಯಾಗ್ರಹ ಸ್ವರಾಜ್ಯದ ಮಂತ್ರದಲ್ಲಿ, ಅಹಿಂಸೆ ಸತ್ಯಾಗ್ರಹ ಸ್ವರಾಜ್ಯದ ಮಂತ್ರದಲ್ಲಿ ದೇಶದ ಬಿಡುಗಡೆಯೆಂದು ಗಾಂಧಿ ತಾತ ನಡೆದರು. ಗಾಂಧಿ ತಾತ ನಡೆದರು. ಸ್ವಾತಂತ್ರ್ಯ, ಸಮಾನತೆ, ಸೋದರತೆಯ ಸೂತ್ರದಲ್ಲಿ, ಸ್ವಾತಂತ್ರ್ಯ, ಸಮಾನತೆ, ಸೋದರತೆಯ ಸೂತ್ರದಲ್ಲಿ ಸರ್ವ ಜನರ ಏಳ್ಗೆಯೆಂದು ಅಂಬೇಡ್ಕರ್ ನಡೆದರು. ಅಂಬೇಡ್ಕರ್ ನಡೆದರು. ಗಾಂಧಿ, ನೆಹರು, ಅಂಬೇಡ್ಕರ, ಜನಮಾನ್ಯರೇ ಜಯಶಂಕರ. ಗಾಂಧಿ, ನೆಹರು, ಅಂಬೇಡ್ಕರ, ಜನಮಾನ್ಯರೇ ಜಯಶಂಕರ. ಸ್ವಾಭಿಮಾನ, ಸ್ವಾತಂತ್ರ್ಯ, ಸರ್ವ ಜನರ ಹಕ್ಕು ಎನ್ನಿ, ಸಮಾನತೆಯ ನಾಡಿನಲ್ಲಿ ಶ್ರಮದ ಬಾಳು ಕಟ್ಟ ಬನ್ನಿ.
ಸ್ವಾಭಿಮಾನ ಸ್ವಾತಂತ್ರ್ಯ ಸರ್ವ ಜನರ ಹಕ್ಕು ಎನ್ನಿ ಸಮಾನತೆಯ ನಾಡಿನಲ್ಲಿ ಶ್ರಮದ ಬಾಳು ಕಟ್ಟ ಬನ್ನಿ. ಹೋರಾಟದ ದಾರಿಯಲ್ಲಿ ಸಾಗುತ್ತಿರುವ ಸಾಲಿನಲ್ಲಿ ಎಲ್ಲರೊಂದೆ ತಿಳಿಯಿರಿ, ಎಲ್ಲರೊಂದೆ ತಿಳಿಯಿರಿ, ಎಲ್ಲರೊಂದೆ ತಿಳಿಯಿರಿ. ವಂದೇ ಮಾತರಂ, ವಂದೇ ಮಾತರಂ, ಬೋಲೋ ಭಾರತ್ ಮಾತಾ ಕೀ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ಬೋಲೋ ಭಾರತ್ ಮಾತಾ ಕೀ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಹಾಗೆ ಇವತ್ತಿನ ಗಾಂಧಿ ಜಯಂತಿ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹಾಗೂ ನನ್ನ ನಮಸ್ಕಾರಗಳು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕೆಲವು ಹಳ್ಳಿಗಳಲ್ಲಿ ನಮ್ಮ ಸರ್ಕಾರಿ ಶಾಲೆಗಳನ್ನ ಮುಚ್ಚುತ್ತಾ ಇದ್ದಾರೆ. ಆದರೆ ಇಂತಹ ಒಂದು ಪರಿಸ್ಥಿತಿ ನಮ್ಮೂರ ಶಾಲೆಗೆ ಬರೋದು ಬೇಡ, ಅದೆಷ್ಟೇ ಕಷ್ಟ ಆಗಲಿ ನಮ್ಮೂರ ಶಾಲೆಯನ್ನು ಮುಚ್ಚೋದಕ್ಕೆ ಬಿಡೋದಿಲ್ಲ ಅಂತ ಶಪಥ ಮಾಡಿದ್ದಾರೆ ನಮ್ಮ ಗೌಡ್ರು. ನಮ್ಮೂರ ಶಾಲೆನಲ್ಲಿ ಮಕ್ಕಳೇನಾದರೂ ಕಡಿಮೆ ಆದರೆ ಪಕ್ಕದ ಊರಿಂದ ಹುಡುಗರನ್ನ ಕರ್ಕೊಂಬಂದು ನಮ್ಮೂರ ಶಾಲೆಗೆ ಸೇರಿಸ್ತೀನಿ ಅಂತ ಗೌಡ್ರು ಹೇಳಿದ್ದಾರೆ. ಇರಲಿ, ನಮ್ಮ MLA ಸಾಹೇಬರು ನಮ್ಮೆಲ್ಲರನ್ನು ಕುರಿತು ಸ್ಫೂರ್ತಿ ತುಂಬುವಂಥ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊತೀನಿ. ಬನ್ನಿ ಸರ್. ಗೌಡ್ರೆ, ನಿಮಗೆ ಸ್ಫೂರ್ತಿ ತುಂಬೋದಿರಲಿ, ನಿಮ್ಮಿಂದ ನಮಗೆ ಒಳ್ಳೆ ಸ್ಫೂರ್ತಿ ಸಿಕ್ಕಿದೆ. ಹಾಗಾಗಿ ನೀವು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡೋದು ನೋಡಿದರೆ ನಮ್ಮ MLA ಅನುದಾನದಲ್ಲಿ ಒಂದು ಶಾಲಾ ಕೊಠಡಿಯನ್ನು ತಮ್ಮ ಗ್ರಾಮಕ್ಕೆ ಕಟ್ಟಿಸ್ಕೊಡ್ತೀನಿ ಗೌಡ್ರೆ. ನಾನು ಕರೆಯೋಕೆ ನಮ್ಮ ಮನೆಗೆ ಬಂದಾಗ ನಿಮ್ಮ ಮೇಷ್ಟ್ರು ಹೇಳ್ತಿದ್ರು ನಮ್ಮ ಹಳ್ಳಿ ಒಂದು ಆದರ್ಶ ಹಳ್ಳಿ ಅಂತ ಹೇಳಿ. ಅಲ್ಲ ರೀ, ಒಬ್ಬ ಕೆಳಗೇರಿ ಹುಡುಗ ಮಂತ್ರ ಹೇಳ್ತಾರೆ ಅಂತ ಅಂದರೆ ಇದೇ ಅಲ್ವೇನ್ರಿ ನಿಜವಾದ ಸ್ವಾತಂತ್ರ್ಯ? ಆ ಗಾಂಧಿ ಕಂಡು ಕನಸು. ಇದು ಸಣ್ಣ ವಿಚಾರ ಅಲ್ಲ, CM ಹತ್ರನೂ ಮಾತಾಡ್ತೀನಿ. ಈ ವಿಚಾರನ ವಿಧಾನಸೌಧದಲ್ಲಿ ಪ್ರಸ್ತಾಪ ಮಾಡ್ತೀನಿ. ಗಾಂಧಿ ಕಂಡ ಸ್ವರಾಜ್ಯದ ಕನಸನ್ನು ನನಸು ಮಾಡೋ ಈ ನಿಮ್ಮ ಪ್ರಯತ್ನಕ್ಕೆ ನಾನು ಸಹ ಕೈ ಜೋಡಿಸ್ತೀನಿ. ಈ ದಿನ ತಮ್ಮ ಗ್ರಾಮಕ್ಕೆ ಗಾಂಧಿ ಜಯಂತಿಗೆ ನನ್ನನ್ನು ಕರೆಸಿ ತಮ್ಮ ಮುಂದೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮ ಗ್ರಾಮದ ಎಲ್ರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಿಜಕ್ಕೂ ಸ್ಫೂರ್ತಿ ತುಂಬುವಂಥ ಮಾತುಗಳನ್ನೇ ಆಡಿದಂಥ ನಮ್ಮ MLA ಸಾಹೇಬರಿಗೆ ನನ್ನ ಧನ್ಯವಾದಗಳು. ಈಗ ವಿದ್ಯಾರ್ಥಿಗಳ ಪರವಾಗಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಇಂದು ಗಾಂಧಿ ಹುಟ್ಟಿದ ದಿನ. ಗಾಂಧೀಜಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಹೇಳು ಶಿವು, ಯಾಕೋ ಮತ್ಬಿಟ್ಟ? ಹೇಳು ಶಿವು. ತಂದೆ ಕರಮಚಂದ ಗಾಂಧಿ, ತಾಯಿ ಪುತಲಿಬಾಯಿ. ಹುಟ್ಟಿದ್ದು ಗುಜರಾತಿನ ಪೋರಬಂದರ್ನಲ್ಲಿ.
ಶಿವು ಹೇಳು, ಶಿವು ಹೇಳು. ಭಾರತ ಮಾತೆ ಹಲವಾರು ಹೆಮ್ಮೆಯ ಪುತ್ರರನ್ನು ಎತ್ತಿದ್ದಾಳೆ. ಅಂತಹ ಪುತ್ರರಲ್ಲಿ ಗಾಂಧೀಜಿ ಅಗ್ರಗಣ್ಯರು. ಉಪ್ಪಿನ ಸತ್ಯಾಗ್ರಹ, ಅಸ್ಪೃಶ್ಯತೆ ನಿವಾರಣೆಗಾಗಿ ಹೋರಾಟ ಮಾಡಿದ್ದರು. ಬೋಲೋ ಶಿವು ಬೋಲೋ. ಚಲೇ ಜಾವ್ ಚಳುವಳಿ, ಖಿಲಾಫತ್ ಚಳುವಳಿ, ಮಾಡು ಇಲ್ಲದ ಮಡಿ ಅಂತ ಹೋರಾಟದ ಕಿಚ್ಚನ್ನ ಇಡೀ ಭಾರತದ ಮೂಲೆ ಮೂಲೆಯಲ್ಲಿ ಹಚ್ಚಿದ್ರು. ಮುಂದೆ ಕೇಳೋ ಶಿವು. ಗ್ರಾಮಗಳ ಉದ್ಧಾರ, ಸ್ವದೇಶಿ ಖಾದಿ ಗ್ರಾಮ, ಗುಡಿ ಕೈಗಾರಿಕೆ ಬೆಳವಣಿಗೆಯಿಂದ ಸ್ವಾವಲಂಬನೆ ಸಾಧ್ಯ ಅಂದರು. ಶಿವು ಮರ್ತ್ಬಿಟ್ಟಿಯೇನ? ಹೇಳೋ. ಸೂರ್ಯ ಮುಳುಗದ ರಾಜ್ಯ ಕಟ್ಟುತ್ತೇವೆ ಅನ್ಕೊಂಡಿದ್ದ ಬ್ರಿಟಿಷರನ್ನು ಸತ್ಯ ಅಹಿಂಸೆಯ ಸೂತ್ರ ಹಿಡಿದು 1947 ಆಗಸ್ಟ್ 15ರಂದು ಓಡಿಸಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದ್ಕೊಟ್ರು. ಶಿವು ಹೇಳೋ. ಇದು ಗಾಂಧಿ 60 ವರ್ಷಗಳ ಹಿಂದೆ ಹೇಳಿದ ಮಾತು. ಅಂಬೇಡ್ಕರ್ ಕನಸು ಇದೇ ಆಗಿತ್ತು. ಆದರೆ ಇವತ್ತಾಗ್ತಾ ಇರೋದೇನು? ಪಾಪ ತೊಳೆಯೋ ಗಂಗವೇ ಭೇದ ಮಾಡಲಿಲ್ಲ. ನಿಮ್ಗಳ ಮಲ ಹೊಲ್ಸು ಬಾಚೋ ನಮ್ಮ ಅವ್ವನ್ನ ಮುಟ್ಟಿಸ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತೀರಾ. ಪಾಪ ತೊಳೆಯೋ ಗಂಗವೇ ಬೇರೆ ಅಲ್ಲ, ನಮ್ಮ ಅವ್ವ ಬೇರೆ ಅಲ್ಲ. ದೇವರ ಗುಡಿ ಮುಂದೆ ಸಾರಿಸಿ ಸಂದಾಗಿಡೋದು ನಾವು. ಗುಡಿ ಒಳಗಡೆ ಹೋಗಂಗೆ ಇಲ್ಲ. ಹೂವಿನ ಮೇಲೆ ನಮ್ಮ ನೆರಳು ಬಿದ್ದರೆ ಮೈಲ್ಗೆ ಅಂತೀರ. ಮಾಡ್ದಲ್ಲೇ ಇರೋ ತಪ್ಪುಗೆ ಕಂಬಕ್ಕೆ ಕಟ್ಟು ಹೊಡಿಸ್ತೀರ. ಜೀತ ಅನ್ನೋ ಹೆಸರಲ್ಲಿ ದುಡಿಸ್ಕೊಳ್ಳೋ ಮನಸ್ಸುಗಳಿಗೆ ಗಾಂಧಿ ಅಂಬೇಡ್ಕರ್ ಮುಲಾಮ್ ಹಚ್ತಾನೇ ಇದ್ರು. ಗಾಂಧಿ ಜಯಂತಿ ದಿನ ನಾವು ನಿಜವಾಗ್ಲೂ ತಿಳ್ಕೊಬೇಕಾಗಿರೋದು ಏನು? ಎಲ್ಲರೂ ಸಮಾನತೆಯಿಂದ ಬಾಳೋದು. ನಮ್ಗಳ ಕಣ್ಣಲ್ಲಿ ಗಾಂಧಿ ಕುಂತವ್ರೆ. ನಮ್ಗಳ ಮನಸ್ಸು ಒಂದೇ. ನಮ್ಮ ಮನಸ್ಸನ್ನ ಕದಡ್ಬೇಡಿ. ಈ ಸ್ಕೂಲಲ್ಲಿ ಗಾಂಧಿ, ಅಂಬೇಡ್ಕರ್, ಬಸವಣ್ಣ, ಬುದ್ಧ ಎಲ್ಲರೂ ಒಟ್ಟಿಗೆ ಕಲಿತಾ ಇದ್ದೀವಿ. ನಮ್ಮಲ್ಲಿ ಭೇದ ಭಾವ ಏನೂ ಇಲ್ಲ. ಮೇಲ್ಜಾತಿ ಕೀಳ್ಜಾತಿ ಏನೂ ಇಲ್ಲ. ನಾವೆಲ್ಲ ಮಕ್ಕಳು. ನಮ್ಮನ್ನ ಮಕ್ಕಳಾಗೇ ಇರಕ್ಕೆ ಬಿಡಿ. ನಾವೆಲ್ಲ ಒಂದೇ. ನಾವೆಲ್ಲ ಒಂದೇ. ನಾವೆಲ್ಲ ಒಂದೇ. ನಾವೆಲ್ಲ ಒಂದೇ. ಗಾಂಧಿ ನೆಹರು ಅಂಬೇಡ್ಕರ ಜನಮಾನ್ಯರೆ ಜಯಶಂಕರ. ಗಾಂಧಿ ನೆಹರು ಅಂಬೇಡ್ಕರ ಜನಮಾನ್ಯರೆ ಜಯಶಂಕರ. ವಂದೇ ಮಾತರಂ, ವಂದೇ ಮಾತರಂ, ಬೋಲೋ ಭಾರತ್ ಮಾತಾ ಕೀ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ಬೋಲೋ ಭಾರತ್ ಮಾತಾ ಕೀ. ವಂದೇ ಮಾತರಂ.